ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಾ ಇದ್ರು, ನಮ್ಮ ಈ ಜೀವನ ಏನಿದೆ, ವಜ್ರ ಸಮಾನವಾಗಿರುವಂಥ ಜೀವನ, ಇದನ್ನ ಸಫಲ ಮಾಡಬೇಕು. ಯಾವಾಗ ಸಫಲ ಆಗತ್ತಂತೆ? ಈಗ ಸಂಗಮ ಯುಗತೆ. ಸಂಗಮ ಯುಗದಲ್ಲಿ ಸಫಲ ಆಗುವಂಥ ಸಮಯ. ಆದರೆ ಆ ಸಾಧನ ಇದೆಯಲ್ಲ, ಯಾವುದು? ಸಮಯ, ಶ್ವಾಸ, ತನು, ಮನ, ಧನ, ಜನವನ್ನ ನಾವೇನ್ ಮಾಡಬೇಕು? ಪರಮಾತ್ಮನಿಗೆ, ತಂದೆಗೆ ಸಮರ್ಪಣೆ ಮಾಡಬೇಕು. ಸರಿ, ಸಮರ್ಪಣೆ ಮಾಡಿದಾಗ ಸಫಲ ಆಗತ್ತಾ? ಆಗತ್ತಾ? ಆಗತ್ತೋ ಆಗಲ್ವೋ? ಆಗುತ್ತೆ. ಸಮರ್ಪಣೆ ಮಾಡಿದ ತಕ್ಷಣದಲ್ಲಿ ಅದು ಸಫಲ ಆಗೋದಿಲ್ಲ. ಭಗವಂತ ಅದನ್ನು ಉಪಯೋಗ ಮಾಡಬೇಕು. ಏನ್ ಮಾಡಬೇಕು? ಉಪಯೋಗ. ಆ ಸಾಧನವನ್ನ ಭಗವಂತ ಉಪಯೋಗ ಮಾಡಿದಾಗ ತಾನೇ ಫಲ ಬರ್ತದೆ. ನಿಮ್ಮ ಒಂದು ಏನಿದೆ, ಒಂದು ಏನ್ ಹೇಳ್ತಾರೆ ಅದಕ್ಕೆ, ಗದ್ದೆ, ಏನ್ ಹೇಳ್ತಾರೆ, ಹೊಲ, ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಲ್ವಾ? ಅದು ಸಫಲ ಯಾವಾಗ ಆಗತ್ತೆ ಹೇಳಿ ನೋಡೋಣ? ಅದರಲ್ಲಿ ಒತ್ತು ಬಿತ್ತಿ ಬೆಳೆ ತೆಗೆದು ಆಗ ಸಫಲ ಬರುತ್ತೆ. ಬೆಳೆ ಬರಬೇಕಲ್ವಾ? ಹೌದು. ಸುಮ್ಮನೆ ಹೊಲ ತಗೊಂಡ್ಬಿಟ್ಟು ಅದಕ್ಕೆ ಏನೂ ಮೇಂಟೆನೆನ್ಸ್ ಮಾಡಿಲ್ಲ ಅಂತಂದ್ರೆ ಅದು ಸಫಲ ಆಗತ್ತಾ? ಆಗಲ್ಲ. ಇವಾಗ ಬೆಳೆ ಬಂತು, ಲಾಸ್ಟ್ ಅಲ್ಲಿ ಜೋರಾಗಿ ಮಿಳುಗಾಳಿ ಬಂದ್ಬಿಡ್ತು, ವಿಪರೀತ ಮಳೆ ಬಂದ್ಬಿಡ್ತು, ಆವಾಗ್ಲೂ ಕೂಡ ಏನಾಗ್ತದೆ? ಬೆಳೆ ಹೊರಟೋಗ್ಬಿಡ್ತದೆ ಅಲ್ವಾ? ಎಲ್ಲಿವರೆಗೆ ಬೆಳೆ ಕೈಯಲ್ಲಿ ಬಂದು ಆ ಬೆಳೆಯನ್ನ ಸೇಲ್ ಮಾಡಿ ನಮ್ಗೆ ಹಣ ಬರೋದಿಲ್ಲವೋ ಅಲ್ಲಿವರೆಗೆ ಸಫಲತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೇನೆ ಆದ್ಮೇಲೆ ನಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟ ತಕ್ಷಣದಲ್ಲಿ, ತನುವನ್ನ ಕೊಟ್ಟ ತಕ್ಷಣದಲ್ಲಿ, ಧನವನ್ನ ಕೊಟ್ಟ ತಕ್ಷಣದಲ್ಲಿ ಅದು ಸಫಲ ಆಯ್ತು ಅಂತ ಅರ್ಥ ಅಲ್ಲ. ಈಗ ನೀವು ಬಾಬನಿಗೆ ಒಂದು ಮನೆಯನ್ನ ಕೊಡ್ತೀರಾ, ಸರಿ, ಅದ ಮನೆ ಕೊಟ್ಟ ಮೇಲೆ ಅಲ್ಲಿ ಆತ್ಮಗಳು ಬಂದು ಅಲ್ಲಿ ಕ್ಲಾಸ್ ನಡೀತಾ ಇದ್ದು ಅಲ್ಲಿ ಜ್ಞಾನ ಆತ್ಮಗಳು ತೆಗೆದುಕೊಂಡರೆ ಮಾತ್ರ ಏನಾಯ್ತದು? ಸಫಲ ಆಯ್ತು. ಬಿಲ್ಡಿಂಗ್ ಮಾತ್ರ ಇದೆ ಅಂತ ಮಾತ್ರಕ್ಕೆ ಅದು ಸಫಲ ಆಗ್ಲಿಲ್ಲ. ನೀವು ಬಾಬನ ಮನೆಗೆ ಚೇರ್ ಅನ್ನ ಕೊಡ್ತೀರಾ, ಚೇರ್ ಉಪಯೋಗನೇ ಆಗಲ್ಲ, ಸ್ಟ್ಯಾಕ್ ಹೊಡೆದು ಇಟ್ಬಿಟ್ಟಿದ್ದಾರೆ, ಸಫಲ ಆಯ್ತು ಆಗಲ್ವೋ? ಆಗಲ್ಲ. ಆಗಲ್ಲ. ಪ್ರತಿದಿನ ಅಲ್ಲಿ ಆತ್ಮಗಳು ಬರಬೇಕು, ಅದ ಮೇಲೆ ಕುತ್ಕೊಳ್ಬೇಕು, ಜ್ಞಾನವನ್ನ ಕೇಳಬೇಕು, ಅವ್ರು ಖುಷಿ ಆಗ್ಬೇಕು. ಸಫಲ ಆಗ್ಬೇಕು ಅಂತ ಬಂದ್ಬಿಟ್ಟು ಊರು ಸುದ್ದಿ ಮಾತಾಡ್ಕೊಂಡು ಹೋದ್ರೆ ಅವಾಗ ಅದಕ್ಕೆ ಸಫಲ ಅಂತ ಹೇಳುವುದಿಲ್ಲ. ಇಲ್ಲಿವರೆಗೆ ಬಾಬಾ ಏನ್ ಹೇಳ್ತಿದ್ರು? ತನು, ಮನ, ಧನ, ಜನ, ಇದನ್ನೇನ್ ಮಾಡ್ಬೇಕು? ಸಫಲ ಮಾಡ್ಬೇಕು ಅಂತ. ಈಗ ಬಾಬಾ ಏನ್ ಹೇಳ್ತಾರೆ? ಶ್ವಾಸ, ಸಂಕಲ್ಪ, ಸಮಯವನ್ನು ಕೂಡ ಸಫಲ ಮಾಡಬೇಕು. ಅಂದ್ರೆ ಅದರ ತೀರಾ ಅವಶ್ಯಕತೆ ಈಗ ಬಂದಿದೆ. ಸಮಯನು ಕೂಡ ವ್ಯರ್ಥ ಆಗ್ಬಾರ್ದು. ಹಾಗಿದ್ರೆ ಇದೆಲ್ಲ ಸಫಲ ಆಗ್ಲಿಕ್ಕೆ ವಿಧಿ ಏನು? ವಿಧಿ ಏನು ಅಂತೆ? ಸಮಯನೂ ಸಫಲ ಆಗ್ಬೇಕು, ಸಂಕಲ್ಪನೂ ಸಫಲ ಆಗ್ಬೇಕು. ಏನು ವಿಧಿ ಏನು? ಓಕೆ, ಫಸ್ಟ್ ತನು. ಓಕೆ, ಫಸ್ಟ್ ಧನವನ್ನ ಸಫಲ. ನಿಮ್ಮಲ್ಲಿರುವಂತ ಧನ ಅದು ಸಫಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಾಬಾ ಅವ್ರ ಮನೆ ಕಾರ್ಯಕ್ಕೆ ಕೊಡ್ಬೇಕು, ತಂದೆಯ ಕಾರ್ಯಕ್ಕೆ ಸಫಲ ಮಾಡ್ಕೋಬೇಕು. ಹೇಳಿ ನಾಗರತ್ನಕ್ಕ, ಕೇಳ್ತಾ ಇಲ್ಲ, ಅನ್ಮಿಟ್ ಮಾಡಿ. ಈಶ್ವರಿಯ ಕಾರ್ಯಕ್ಕೆ ಉಪಯೋಗಿಸ್ಬೇಕು. ಯಾರು? ನಾವು ಆತ್ಮಗಳು. ಸರಿ, ಅವಾಗ ಧನ ಸಂಪಾದನೆ ಯಾರು ಮಾಡಬೇಕು? ನಾವು ಆತ್ಮರು. ನೀವೇ ಸಂಪಾದನೆ ಮಾಡಿ ಆ ಹಣವನ್ನ ಉಳಿಸಿ ಆ ಧನವನ್ನ ಒಯ್ದು ಬಿಟ್ಟು ಯಾರ ಕೈಯಲ್ಲಿ ಕೊಡಬೇಕು? ಬಾಬಾ ಅವ್ರ ಕೈ, ನಿಮಿತ್ತದವರ ಕೈಯಲ್ಲೋ ಬಾಬನ ಕೈಯಲ್ಲೋ ಭಂಡಾರದಲ್ಲೋ ಕೊಟ್ಟಾಗ ಅದು ಮುಂದೆ ಸರಿಯಾಗಿ ಉಪಯೋಗ ಆದರೆ ಅದಕ್ಕೇನು ಹೇಳ್ತಾರೆ? ಸಫಲ ಅಂತ ಹೇಳ್ತಾರೆ. ಹೌದಾ? ಸರಿ,
ತನು ಸಫಲ ಯಾವಾಗ ಆಗ್ತದೆ? ಬಾಬಾ ಅವ್ರ ಮನೆಯಲ್ಲಿ ಆ ಒಂದು ಆ ತನುವನ್ನ ಸಮರ್ಪಣೆ ಮಾಡ್ಕೊಂಡಾಗ, ಕೆಲಸದಲ್ಲಿ ಆಗಿರ್ಬೋದು, ಅವ್ರ ಕಾರ್ಯದಲ್ಲಾಗಿರ್ಬೋದು, ಹ್ಮ್ ಬೇರೆಯವ್ರಿಗೆ ಜ್ಞಾನ ಕೊಡೋದ್ರಲ್ಲಾಗಿರ್ಬೋದು, ಹ್ಮ್ ಮಾಡ್ಕೊಂಡಾಗ ಸಫಲ. ಸರಿ, ನೀವು ಬಾಬನ ಮನೆಗೆ ಹೋಗಿದ್ದೀರಾ. ನಾಳೆ ಶಿವರಾತ್ರಿ. ಓಕೆ, ಬೆಳಗಿಂದ ಸಾಯಂಕಾಲವರೆಗೂ ಬಾಬನ ಮನೇಲಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಊಟಕ್ಕೆ ಬಡಿಸೋದು, ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಅನ್ನ ಕೊಡೋದು, ಚಿತ್ರ ಪ್ರದರ್ಶನ ಎಕ್ಸ್ಪ್ಲೇನ್ ಮಾಡೋದು, ಎಲ್ಲವನ್ನ ಮಾಡ್ತೀರಾ. ಸರಿ, ಓಕೆ. ಇಷ್ಟೆಲ್ಲ ಮಾಡಿದಾಗ ತನು ಸಫಲ ಆಯ್ತು ಆಗಿಲ್ವೋ? ಅಂದ್ರೆ ನೆನಪಲ್ಲಿ ಮಾಡಿದಾಗ ಮಾತ್ರ ಸಫಲ ಆಗುತ್ತೆ. ಆ ನೀವು ನೆನಪಿಲ್ದೇನೆ ಸೆಂಟರ್ ಟೀಚರ್ನ ಬೈತಾ ಇದ್ರೆ, ಆಗಲ್ಲ, ಮನೆಯವರನ್ನ ಬೈತಾ ಇದ್ರೆ, ನಿಮ್ಮನೆ ಆಗಲ್ಲ. ಹೋಗೋದು ಬೇಡ ಅಂತ ಹೇಳಿರ್ತಾರ, ಅದು ಇಲ್ಲ ನಾನು ಹೋಗ್ಬೇಕು ಅಂತ ಜಗಳ ಮಾಡ್ಕೊಂಡು ಹೋದರೆ ಅವಾಗ ಅವೆಲ್ಲ ಸಫಲ ಆಗಲ್ಲ. ಆಗತ್ತಾ? ಆಗಲ್ಲ. ಅಲ್ವಾ? ಅಂದ್ರೆ ತನುವನ್ನ ಯಜ್ಞದಲ್ಲಿ ಇಟ್ಟಾಗ ಮಾತ್ರ ಅದು ಸಫಲ ಆಯ್ತು ಅಂತಲ್ಲ, ಆ ತನುವನ್ನ ಭಗವಂತ ಯಥಾರ್ಥವಾಗಿ ವಿಧಿವತ್ತಾಗಿ ಉಪಯೋಗ ಮಾಡ್ಕೋಬೇಕು. ಮಾಡ್ಕೊಳ್ಬೇಕು. ಹಾಗೆ ಮನಸ್ಸನ್ನು ಕೂಡ ನಾನು ಪರಮಧಾಮದಲ್ಲಿ ಇಟ್ಟಿದ್ದೇನೆ, ಬಾಬನ ಕೈಯಲ್ಲಿ ಕೊಟ್ಟಿದ್ದೇನೆ, ನನ್ಗೆ ಹಿಂದ್ಗಡೆ ಬಾಬಾ ಇದ್ದಾರೆ ಅಂತ ನಾವು ಅರ್ಥ ಸಂಕಲ್ಪ ಮಾಡಿದಾಗ ಅದು ಸಫಲ ಆಯ್ತು ಅಂತ ಅರ್ಥ ಅಲ್ಲ. ಇಲ್ಲಿವರೆಗೆ ಬಾಬಾ ಏನ್ ಹೇಳ್ತಿದ್ರು? ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ, ಮಕ್ಕಳೇ ಅದನ್ನ ಸಫಲ ಮಾಡಿ ಅಂತ ಹೇಳ್ತಾ ಇದ್ರು ಅಲ್ವಾ? ಈಗ ಬಾಬನ ವರ್ಷನ್ ಚೇಂಜ್ ಆಗಿದೆ. ಬಾಬಾ ಏನ್ ಹೇಳ್ತಾರೆ? ಇದೆಲ್ಲ ಸಫಲ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕಂತೆ? ಬಾಬರ ಕೈಯಲ್ಲಿ ಕೊಡ್ಬೇಕು. ತನು ಮನ ಧನ ಜನ ಶ್ವಾಸ ಸಮಯ ಸಂಕಲ್ಪ, ಇದೆಲ್ಲ ಸಫಲ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬಾಬನ ಕೈಯಲ್ಲಿ ಕೊಡಬೇಕು ಹೇಳೋದು ಹಳೆ ಫಾರ್ಮುಲಾ, ಓಲ್ಡ್ ಫಾರ್ಮುಲಾ. ಹೊಸ ಫಾರ್ಮುಲಾ ಯಾವುದು? ತನುವನ್ನು ಒಯ್ದ್ಬಿಟ್ಟು ಅವ್ರ ಕೈಯಲ್ಲಿ ಕೊಡಬೇಕು ಅಲ್ವಾ? ಹೊಸ ಫಾರ್ಮುಲಾ ಯಾವುದು? ಅವ್ರು ಬಳಸ್ಕೊಂಡಾಗ, ಇದೆಲ್ಲವನ್ನು ಬಳಸ್ಕೊಂತಾರಲ್ಲ ಬಾಬಾ, ಅವಾಗ ನಮ್ಮಲ್ಲಿ ಖುಷಿ ಉಂಟಾಗತ್ತಲ್ಲ, ಆಗ ಸಫಲ ಆಯ್ತು ಅಂತ. ನಗರತ್ನ ಕೇಳಿ. ನಾವು ಅದನ್ನೆಲ್ಲ ಕಾರ್ಯದಲ್ಲಿ ತಗೊಂಡ್ ಬರ್ಬೇಕಣ್ಣ. ಪ್ರೆಸೆಂಟ್ ಅಲ್ಲಿ ನಾವ್ ಏನ್ ಕಾರ್ಯ ಮಾಡ್ತಾ ಇದ್ದೀವಿ, ಅದರಿಂದ ಏನು ಯಾವ ರೀತಿ ನಾವು ಪುರುಷಾರ್ಥ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಆಧಾರಿತ ಆಗಿರುತ್ತೆ. ನೋಡಿ, ಇಲ್ಲಿ ನೀವು ಸಫಲ ಮಾಡಬೇಕು ಅಂತಂದ್ರೆ ಆ ಸಾಧನವನ್ನ ಅವ್ರ ಕೈಯಲ್ಲಿ ಕೊಡ್ಬೇಕು. ಯಾರ ಕೈಯಲ್ಲಿ? ಬಾಬಾ ಕೈಯಲ್ಲಿ. ಓಕೆ, ಸರಿ. ಕಸ ಗುಡಿಸ್ಬೇಕಾದ್ರೆ ಯಾರು ಕಸ ಗುಡಿಸ್ತಾ ಇದ್ದಾರೆ? ನಾನು ಆತ್ಮ ಕಸ ಗುಡಿಸ್ತೀನಿ. ಎಲ್ಲಿ? ಬಾಬಾ ಮನೆಯಲ್ಲಿ. ನಾನು ಇಷ್ಟು ಸಮಯವನ್ನ ಯಾರಿಗೆ ಕೊಟ್ಟಿದ್ದೇನೆ? ಬಾಬನಿಗೆ ಕೊಟ್ಟಿದ್ದೇನೆ. ಯಾಕೆ? ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ, ಪಾಂಪ್ಲೆಟ್ಸ್ ಅನ್ನ ಕೊಡ್ಲಿಕ್ಕೆ, ಈಶ್ವರಿ ಜ್ಞಾನವನ್ನ ಹೇಳಲಿಕ್ಕೆ ಅಲ್ವಾ? ಅವಾಗ ನಾನು ಇದ್ದೇನೆ ಮತ್ತು ಬಾಬಾನು ಇದ್ದಾರೆ. ಹೌದಾ? ಅವಾಗ ಅದೇನಾಗ್ತದೆ? ಸಫಲ ಆಗ್ತದೆ. ಇದು ಸಫಲತೆಗೆ ಇದು ಆಧಾರ ವಿಧಿ ಫಾರ್ಮುಲಾ. ಹೌದಾ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಸಫಲತಾ ಮೂರ್ತ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸಫಲತಾ ಮೂರ್ತಿ. ಹಾಗಿದ್ರೆ ಸಫಲತೆಗೂ ಮತ್ತು ಸಫಲತಾ ಮೂರ್ತಿಗೂ ವ್ಯತ್ಯಾಸ ಇದೆಯಾ? ಹೌದು. ಏನಿದೆ ವ್ಯತ್ಯಾಸ? ಅಲ್ಲಿ ನಾನು ಆತ್ಮ ಇರೋದಿಲ್ಲ, ಎಲ್ಲಾನು ಬಾಬಾನೇ ಮಾಡ್ತಾ ಇರ್ತಾರೆ, ಅವಾಗ ಸಫಲ ಮಾಡ್ತಾ ಮೂರ್ತ ಆಗುತ್ತೆ. ಅಲ್ಲಿ ಸಾಧನದ ಜೊತೆಗೆ ನೀವಿದ್ರಿ. ಹೌದಾ? ಹೌದು. ನಿಮ್ಮ ತನು ಮನದ ಜೊತೆಗೆ ನೀವಿದ್ರಿ. ಮಾಲೀಕರು ಯಾರಾಗಿದ್ರು? ಬಾಬಾ. ನಾನಾಗಿದ್ದೆ. ನಾನು ನನ್ನ ಕಾರನ್ನ ಬಾಬನಿಗೆ ಕೊಟ್ಟಿದ್ದೇನೆ, ನನ್ನ ಕಾರನ್ನ ನಾನು ಓಡಿಸ್ತಾ ಇದ್ದೇನೆ. ಮಾಲೀಕನೂ ಇದ್ರು, ಬಾಬಾನು ಸಾಧನನೂ ಇತ್ತು. ಓಕೆ, ಕಾರ್ಯ ಈಶ್ವರಿಯ ಕಾರ್ಯನೇ, ನೋ ಡೌಟ್. ಅದ್ರಲ್ಲಿ ಮಾಲೀಕನು ಕೂಡ ಇದ್ರು. ಇಲ್ಲಿ ಸಾಧನ ಮಾತ್ರ ಕೊಡಬೇಕೇ ಹೊರತು ಅಲ್ಲಿ ಮಾಲೀಕ ಇರ್ಕೊಡುದು. ಕಾರ್ ನಿಮ್ದೇನೆ, ಡ್ರೈವಿಂಗ್ ಯಾರು ಮಾಡ್ಬೇಕು? ಶಿವಬಾಬಾನೇ ಮಾಡ್ಬೇಕು. ಓಕೆ, ತನು ನಿಮ್ದೆ, ಕಸ ಯಾರು ಗುಡಿಸ್ಬೇಕು? ಬಾಬಾನೇ. ಓಕೆ, ಶರೀರ ನಿಮ್ದೆ, ಜ್ಞಾನ ಯಾರು ಹೇಳಬೇಕು? ಬಾಬಾ. ಶರೀರ ನಿಮ್ದೆ, ಯೋಗ ಯಾರು ಮಾಡಿಸ್ಬೇಕು? ತನು ಯಾರ್ದು? ಬಾಬಂದು. ಮನ ಯಾರ್ದು? ಬಾಬಂದು. ಧನ ಯಾರ್ದು? ಕರ್ಮ ಯಾರ್ದು?
ಬಾಬಂದಿ. ಸಮಯ ಯಾರ್ದು? ಬಾ- ಏನ್ ಮಾಡ್ಬೇಕಂದ್ರೆ ಸಂಕಲ್ಪ ಮಾಡೋದು ಯಾರು? ಬಾಬನೇ ಮಾಡು. ಫಲ ಯಾರಿಗೆ? ನಮಗೆ ಆತ್ಮನಿಗೆ. ಫಲ ಮಾತ್ರ ನನಗೆ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಮಕ್ಕಳೇ ಇಲ್ಲಿವರೆಗೆ ನೀವು ಸಫಲ ಮಾಡಿದ್ದೀರಾ, ಅದು ಸಫಲ ಮಾಡ್ತಾ ಮಾಡ್ತಾ ಹೋದಾಗ ಮಧ್ಯದಲ್ಲಿ ಏನಾಗ್ತದೆ, ಕರ್ಮದ ಮೊದಲು ಕರ್ಮದ ಸಮಯದಲ್ಲಿ ಫಲ ಬಂದಾಗ ಸ್ವಲ್ಪ ನಾನು ಅಂತ ಬರ್ತಾ ಇದೆ. ಏನು ಬರ್ತಾ ಇದೆ? ನಾನು ಮಾತೆ. ಭಕ್ತರು ಬಂದ್ಬಿಟ್ಟು ನನಗೆ ಸಮಸ್ಯೆ ಹೇಳಿದ್ರು, ನಾನು ಒಳಗಡೆ ಹೋಗ್ಬಿಟ್ಟು ಬಾಬನಿಗೆ ಹೇಳಿದೆ, ಬಾಬಾ ನನ್ನ ಮೂಲಕ ಪರಿಹಾರ ಮಾಡಿ. ಅವ್ರಿಗೆ ಜ್ಞಾನ ಕೊಟ್ಟಿದ್ಯಾರೋ? ಬಾಬಾ. ನಾನು. ನಮ್ಮ ಮನೆಯವರು ಜ್ಞಾನಕ್ಕೆ ಬರ್ಬೇಕಂತ ಸಂಕಲ್ಪ ಮಾಡಿದ್ಯಾರೋ? ನಾನು. ಮೌಂಟ್ ಅಬು ಕರ್ಕೊಂಡು ಹೋಗಿದ್ಯಾರೋ? ಇದು ಬರಬಾರದು ಅಂತ ಹೇಳ್ತಾರೆ ಬಾಬಾ ಇನ್ಮೇಲೆ. ಅಂದ್ರೆ ಭಗವಂತನ ಅರ್ಥ ಮಾಡ್ಕೊಂಡ ಮೇಲೆ ನಿಧಾನಕ್ಕೆ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಸ್ಲೋಲಿ ಸಮರ್ಪಣೆ ಆಗ್ತಾ ಇರ್ಬೇಕು. ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮ ಬಾಬಾ, ಶಿವಬಾಬಾ ಅವ್ರ ಶರೀರದಲ್ಲಿ ಪ್ರವೇಶ ಮಾಡಿದ ತಕ್ಷಣದಲ್ಲಿ ಬಾಬಾರಿಗೆ ಗೊತ್ತಾದ ತಕ್ಷಣ ಸಂಪೂರ್ಣ ಧನವನ್ನ ಸಮರ್ಪಣೆ ಮಾಡಿಬಿಟ್ರಂತೆ. ಓಕೆನಾ? ತನುವನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡಿಬಿಟ್ರು. ಯಾರು? ಬ್ರಹ್ಮ ಬಾಬಾ. ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ರು, ಜೊತೆಗೆ ತಮ್ಮ ಪರಿವಾರವನ್ನು ಸಮರ್ಪಣೆ ಮಾಡಿದ್ರು. ಆದರೆ ಸಂಪೂರ್ಣ ಮನಸ್ಸನ್ನ ಶಿವಬಾಬನಿಗೆ ಕೊಡ್ಲಿಕ್ಕೆ ಬಾಬನಿಗೆ ಎಷ್ಟು ವರ್ಷ ಬೇಕಾಯ್ತಂತೆ? 33 ವರ್ಷ. ಎಷ್ಟು ವರ್ಷ? 33 ವರ್ಷ ಸಂಪೂರ್ಣ ಅಲ್ವಾ? ಇವತ್ತು ಬ್ರಹ್ಮಬಾಬರು ಸಂಪೂರ್ಣವಾಗಿ ಈಶ್ವರಿ ಕಾರ್ಯದಲ್ಲಿ ಇದ್ದಾರಲ್ವಾ? ಮನಸ್ಸನ್ನು ಕೂಡ ಏನ್ ಮಾಡ್ತಿದ್ದಾರೆ? ಈಶ್ವರಿ ಕಾರ್ಯದಲ್ಲಿ. ಅದು ಬಿಟ್ಟು ಬೇರೆ ಯಾವುದೂ ಕಾರ್ಯ ಇಲ್ಲ. ಓಕೆ, ಅವರಿಗೆ ಇವಾಗ ಏನಾಗಿದೆ, ಶರೀರ ಎಲ್ಲ ಸೂಕ್ಷ್ಮ ವತನದಲ್ಲಿ ಇದ್ದಾರೆ. ಆದ್ರೆ ನಾವು ಸ್ಥೂಲ ವತನದಲ್ಲಿ ಇರ್ತಾ ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಬಾಬ್ ದಾದಾರವ್ರ ಕಡೆಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಫಲತಾ ಮೂರ್ತರು ಆಗ್ಬೇಕು. ಸಫಲತಾ ಮೂರ್ತಿಗಳೊಂದು ಯಾರು? ಸಫಲತಾ ಮೂರ್ತಿಲಿ ಎಷ್ಟು ಶಬ್ದ ಇದೆ? ಎಷ್ಟು ಶಬ್ದ ಇದೆ? ಅದನ್ನು ವಿಂಗಡಣೆ ಮಾಡಿದ್ರೆ ಎಷ್ಟು ಶಬ್ದ ಬರ್ತದೆ? 2. ಯಾವುದು? ಸಫಲತೆ ಒಂದು, ಮೂರ್ತಿ ಒಂದು. ಓಕೆ, ಅಲ್ಲಿ 2 ಶಬ್ದ ಯಾಕಿದೆ? 2 ಶಬ್ದ ಯಾಕಿದೆ? ಆತ್ಮ ಪರಮಾತ್ಮ. ಯಾಕಂದ್ರೆ ಕರ್ಮ ಮಾಡೋರು ಇಬ್ಬರಿದ್ದಾರೆ ಸಂಗಮ ಯುಗದಲ್ಲಿ, ನೀವು ಮತ್ತು ಪರಮಾತ್ಮ. ಇಲ್ಲಿ ಸಫಲತೆ ಯಾರು ಮಾಡ್ತಾರೆ? ಮೂರ್ತಿ ಯಾರಾಗ್ತಾರೆ? ಸಫಲತೆ ಪರಮಾತ್ಮ ಸಫಲತೆ ಆಗುತ್ತಾರೆ, ಮೂರ್ತಿ ಆತ್ಮ ಆಗುತ್ತೆ. ನೀವು ಮೂರ್ತಿಯಾದಾಗ ನೀವೇನಾಗ್ಬೇಕು? ಮೂರ್ತಿಯಾದಾಗ ಆಗ ಆಗುವಂತ ಕರ್ಮ ಏನಾಗ್ತದೆ? ಸಫಲ ಆಗ್ತದೆ. ಓಕೆ, ಮೂರ್ತಿ ಯಾವಾಗ ಆಗ್ಬೇಕು? ನಾವು ಯಾವಾಗ ಆಗ್ತೀವಿ? ಮೂರ್ತಿ ಆಗುವ ಮೊದಲು ನಾವು ಇವಾಗ ಏನಾಗಿದ್ದೀವಿ? ಸರಿ, ಬ್ರಾಹ್ಮಣರಾಗಿದ್ದೀರಿ. ಒರಿಜಿನಲಿ ನಾವು ಕಲ್ಲಾಗಿದ್ದೀವಿ. ಏನಾಗಿದ್ದೀವಿ? ಕಲ್ಲಾದ್ರೆ ಏನಾಗ್ತದೆ? ಎಲ್ಲ ತುಳ್ಕೊಂಡು ಹೋಗ್ತಾರೆ. ತುಳ್ಕೊಂಡು ಹೋಗ್ತಾರೆ. ಧೂಳು, ಕಾಲಿನ ಮಣ್ಣು, ಕೆಸರು, ಬಿಸಿಲು, ಮಳಿ, ಚಳಿ, ಗಾಳಿ. ಕೆಲವೊಂದ್ಸಲ ಕೆಲವೊಬ್ಬರು ಆ ಬಂಡೆ ಮೇಲೆ ಕುತ್ಕೊಂಡು ಹ್ಯಾಮರು ಕೂಡ ಏನ್ ಮಾಡ್ತಾ ಇರ್ತಾರೆ? ಹೊಡಿತಾ ಇರ್ತಾರೆ. ಯಾರಿಗೆ? ಕಲ್ಲಿಗೆ. ಹಾಗೆ ನಮ್ಮ ಜೀವನದಲ್ಲಿ ಹಂಗೆ ಆಗಿದೆ ಅಲ್ವಾ ಆತ್ಮೀಯರೇ? ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಕುತ್ಕೊಳ್ಬೋದು, ಯಾರು ಬೇಕಾದ್ರೂ ಹೆಮ್ಮರ್ ಹೊಡಿಬಹುದು, ಯಾರು ಬೇಕಾದ್ರೂ ಮಣ್ಣು ಹಾಕ್ಬೋದು, ಏನ್ ಬೇಕಾದ್ರೂ ಮಾಡಬಹುದು. ಅದನ್ನು ಮಾಡ್ತಾ ಇದ್ದಾರೆ. ಯಾಕೆ? ನನ್ನದು ಅಂತ ಅಸ್ತಿತ್ವ ಇಲ್ಲ. ಹೆಂಗ ಬೇಕಾದಾಗಿ ಓಪನ್ ಪ್ಲೇಸ್ ಅಲ್ಲಿ ನಾವೇನಾಗಿದ್ದೀವಿ? ಇದ್ದೀವಿ. ನನ್ನ ಮೇಂಟೆನೆನ್ಸ್ ಇಲ್ಲ. ನನ್ನ ಮನಬುದ್ಧಿ ಮೇಲೆ ನನಗೆ ಕಂಟ್ರೋಲಿಂಗ್ ಪವರ್ ಇಲ್ಲ. ಆ ರೀತಿ ವಾಸ್ತವಿಕತೆ ನಮ್ದು ಬಂದಿದೆ ಅಲ್ವಾ? ಓಕೆ, ಈಗ ನಿಮಗೊಂದು ಅವಕಾಶ ಇದೆ. ಏನು? ಮೂರ್ತಿ ಆಗುವಂತ ಅವಕಾಶ
ಇದೆ. ಹಾಗೆ ಮೂರ್ತಿ ಆಗ್ಲಿಕ್ಕೆ ಸಂಕಲ್ಪ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ನಾವು ನಾನ್ ಆತ್ಮರೇ ಮಾಡ್ಬೇಕು ಮಾಡ್ಬೇಕು. ಅಲ್ವಾ? ಅದಕ್ಕೆ ಮೂರ್ತಿ ಬಗ್ಗೆ ಒಂದು ಕಥೆ ಇದೆ, ತುಂಬಾ ಸಲ ನೀವು ಕೇಳಿದ್ದೀರಾ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಕಟ್ತಾರಂತೆ. ಏನ್ ಕಟ್ತಾರೆ? ದೇವಸ್ಥಾನ. ಕಲ್ಲಿನ ದೇವಸ್ಥಾನ. ಸರಿನಾ? ಕಲ್ಲಿನ ದೇವಸ್ಥಾನದಲ್ಲಿ ದೇವಸ್ಥಾನ ಕಟ್ಬಿಟ್ಟು 1 ವರ್ಷ ಆಗಿರ್ತದಂತೆ. ಆದ ಮೇಲೆ ವರ್ಧಂತಿ ಉತ್ಸವ ಅಂತ ಇರ್ತದೆ. ವರ್ಧಂತಿ ಅಂತ ಗೊತ್ತಾಯ್ತಾ? ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ದಿನ. ಓಕೆ, ಸರಿ. ವರ್ಧಂತಿ ಉತ್ಸವ ಎಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಮನೆಗೆ ಊಟಕ್ಕೆ ಹೋಗಿರ್ತಾರೆ. ಆವಾಗ ಆ ದೇವಸ್ಥಾನ ಕಟ್ಟಿರುವಂತ 3 ಕಲ್ಲುಗಳು ತಮ್ಮಲ್ಲೇ ಮಾತಾಡ್ಕೊಳ್ತಿದ್ದಾವಂತೆ. ಓಕೆ, ಏನ್ ಮಾತಾಡ್ಕೊಳ್ತಿದ್ದಾವೆ? ಈ ದೇವಸ್ಥಾನ ಕಟ್ಟಲಿಕ್ಕೆ ಪಕ್ಕದಲ್ಲಿರುವಂತ ಬೆಟ್ಟದಿಂದ ಕಲ್ಲು ತಗೊಂಡು ಬಂದ್ರು. ಪಕ್ಕದ ಬೆಟ್ಟದಲ್ಲಿ ತುಂಬಾ ಕಲ್ಲಿತ್ತು, ಅದರ 3 ಕಲ್ಲನ್ನ ತಗೊಂಡು ಬಂದ್ರಂತೆ. ಮುಖ್ಯವಾಗಿ ಎಷ್ಟು ಕಲ್ಲು? 3 ಕಲ್ಲು. 3 ಕಲ್ಲು. ಆ 3 ಕಲ್ಲನ್ನು ಕೂಡ ದೇವಸ್ಥಾನದ ಆವರಣದಲ್ಲಿ ಹಾಕಿದ್ರಂತೆ. ಸರಿ, ಒಂದು ಕಲ್ಲನ್ನ ಕಟ್ ಮಾಡಿ ಟೈಲ್ಸ್ ಮಾಡಿ ನೆಲಕ್ಕೆ ಹಾಕಿದ್ರಂತೆ. ಒಂದು ಕಲ್ಲನ್ನ ದ್ವಾರಪಾಲಕ ಮಾಡಿದ್ರು ಆ ಕಡೆ ಈ ಕಡೆಗೆ, ಒಂದು ಕಲ್ಲನ್ನ ಮೂರ್ತಿ ಮಾಡಿದ್ರು. ಓಕೆ, ಸರಿ. ಕಲ್ಲಿದ್ದಿದ್ದೆಲ್ಲಿ? ಬೆಟ್ಟದಲ್ಲಿ. ಎಲ್ಲ ಒಂದೇ ಕಡೆ ಇತ್ತು ತಾನೆ? ಹೌದು. ಸೈಜ್ ಒಂದೇ, ತೂಕ ಒಂದೇ, ಕಲರ್ ಒಂದೇ. ಆದರೆ ಒಂದನ್ನ ಟೈಲ್ಸ್ ಮಾಡಿದ್ರು, ಒಂದನ್ನ ದ್ವಾರಪಾಲಕ ಮಾಡಿದ್ರು, ಒಂದನ್ನ ಮೂರ್ತಿ ಮೂರ್ತಿ. ಮಾಡಿದ್ರು. 3 ಜನ ಯೋಚನೆ ಮಾಡದಂತೆ ನಾವು ಒಂದೇ ಕಡೆಗಿದ್ರು ಕೂಡ ನಮ್ಮ ಪ್ರಾರಬ್ಧ ಮಾತ್ರ, ಫಲ ಮಾತ್ರ ಹಿಂಗೆ ಯಾಕಾಯ್ತು? ಶಿಲ್ಪಿ ಒಬ್ಬನೇ, ಮೂರ್ತಿ ಕೆತ್ತಿದವನು ಅವನೇ, ದೇವಸ್ಥಾನ ಕಟ್ಟಿದವನು ಅವನೇ. ಆದರೆ ಕಲ್ಲಿನ ಪ್ರಾರಬ್ಧ ಮಾತ್ರ ಚೇಂಜ್ ಯಾಕೆ? ಮೊದಲಿನ ಕಲ್ಲು ಹೇಳ್ತಾ ಇದೆ ಅಂತೆ, ನನ್ನ ಪ್ರಾರಬ್ಧ ನೋಡು, ಜನ ಊರೆಲ್ಲ ಸುತ್ತಬಿಟ್ಟು ಕಾಲಲ್ಲಿರುವಂತ ಮಣ್ಣು, ಕಸ, ಸೆಗಣಿ ಎಲ್ಲ ಏನ್ ಮಾಡ್ತಾರೆ? ನನಗೆ ಮೆಚ್ಚಿಬಿಟ್ಟು ಹೋಗ್ತಾರೆ. ಅದು ಯಾರು ಹೇಳ್ತಿದ್ದಾರೆ? ಕೆಳಗಡೆ ಹಾಕಿರೋ ಕಲ್ಲು ಕೆಳಗಡೆ ಹಾಗೆ ಅಲ್ವಾ? ಆಮೇಲೆ ಆ ದ್ವಾರಪಾಲಕ ಏನ್ ಹೇಳ್ತದೆ? ನಿನಗೆ ಸ್ನಾನ ಮಾಡಿಸಿರುವಂತ ನೀರು, ಹಾಲು, ಮಜ್ಜಿಗೆ, ಮೊಸರು, ಜೇನುತುಪ್ಪ ಏನಿದೆ, ಪಂಚಾಮೃತ ಮಾಡಿ ಭಕ್ತರು ಚೆನ್ನಾಗಿ ಕುಡಿದು ನನಗೆ ಒಲಿಸಿಬಿಟ್ಟು ಹೋಗ್ತಾರೆ. ಇದು ನನ್ನ ಪ್ರಾರಬ್ಧ. ನಿನ್ನನ್ನು ದೂರದಿಂದಾನೇ ನೋಡ್ತಾರೆ, ಹತ್ತಿರದಲ್ಲೂ ಬರೋದಿಲ್ಲ. ನಿನ್ನ ಚಳಿ ಮಳೆ ಗಾಳಿ ಇಲ್ದಿದ್ದಂಗೆ ಏನಿರ್ತದೆ? ಬಾಗಿಲ ಇರ್ತದೆ, 4 ಕಡೆ ಗೋಡೆ ಕಟ್ಟಿದ್ದಾರೆ, ಪೂಜೆ ಮಾಡ್ತಾರೆ, ಪ್ರತಿದಿನ ಸ್ನಾನ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಕಿರೀಟ, ನೈವೇದ್ಯ, ಶೃಂಗಾರ, ಗೌರವ ಇಷ್ಟೆಲ್ಲ ಯಾಕೆ ನಿನಗೆ ಸಿಕ್ತು ಅಂತ ಕೇಳ್ತಾರಂತೆ. ಯಾರಿಗೆ? ಮೂರ್ತಿ. ಒಳಗಡೆಗಿರುವಂತ ಮೂರ್ತಿಗೆ. ಅವಾಗ ಅದು ಹೇಳುತ್ತಂತೆ, 3 ಕಲ್ಲನ್ನ ತಂದುಬಿಟ್ಟು ದೇವಸ್ಥಾನದ ಆವರಣದಲ್ಲಿ ಹಾಕಿದಾಗ ಶಿಲ್ಪಿ 3ರ ಮೇಲೂ ಒಂದು ಏಟು ಕೊಟ್ಟಂತೆ. 1ರ ಮೇಲೆ ಏಟು ಕೊಟ್ಟಾಗ ಅದು ತಡ್ಕೊಂಡಿಲ್ವಂತ, ನನಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅದನ್ನೇನ್ ಮಾಡ್ದು? ಕಟ್ ಮಾಡಿ ಆಸ್ಕಲ್ ಮಾಡಿದ್ವಿ, ಹಾಕಿದ್ದು. ಒಂದೇನ್ ಮಾಡ್ದು? 50% ತಡ್ಕೊಳ್ತಂತೆ. ಅದಕ್ಕೇನ್ ಮಾಡಿದ್ರು? ದ್ವಾರಪಾಲಕ. ಒಂದೇನ್ ಮಾಡ್ತಾ, ನೀನ್ ಏನಾದ್ರೂ ಮಾಡು ಅಂತ ಏನ್ ಮಾಡ್ತಂತೆ? ಸುಮ್ಮನೆ ಸಂಪೂರ್ಣವಾಗಿ ಅದು ಏಟ್ ಕೊಟ್ಟಷ್ಟು ಏನ್ ಮಾಡ್ತಂತದು? ಸಹನೆ ಮಾಡ್ತಾ ಹೋಯ್ತು. ಅದೇನಾಯ್ತು? ಮೂರ್ತಿ ಆಯ್ತು. ಈ ಕತೆ ಯಾರ್ದು? ನಮ್ದೇ. ಹಂಗಂದ್ರೆ ಅವ್ರು ಹಂಗಂದ್ರು. ಅಮೃತ ವೇಳೆ ಹೇಳೋದಿಲ್ಲ, ಮುರ್ಲಿ ಕೇಳೋದಿಲ್ಲ, ಧಾರಣೆ ಮಾಡೋದಿಲ್ಲ, ಜೀವನದಲ್ಲಿ ಪರಿವರ್ತನೆ ಇಲ್ಲ. ನೀವೇನಾಗ್ತೀರಿ? ಟೈಲ್ಸ್. ಟೈಲ್ಸ್ ಆಗ್ತೀರಿ. ಆಮೇಲೆ ಏನ್ ಹೇಳ್ತಾರೆ? ಅಯ್ಯೋ ಅಕ್ಕರು ಬೈತಾರೆ, ಅಲೌಕಿಕ ಪರಿವಾರದವರು ನಿಂದನೆ ಮಾಡ್ತಾರೆ, ಲೌಕಿಕದವ್ರು ನಮ್ಮ ಮನೆಯವರು ಬೈತಾರೆ. ಯಾಕೆ ಹೇಳಿ? ಅಣ್ಣವ್ರೆ, ಅಮೃತ ವೇಳೆಗೆ ಯೋಗನೇ ಆಗೋದಿಲ್ಲ, ನಿದ್ದೆ ಬರ್ತದೆ, ಸುಸ್ತಾಗ್ತದೆ, ಸಾಧನೆ ಮಾಡೋದಿಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಾವೆಂತಹ ಮೂರ್ತಿಗಳು ಆಗಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಮಕ್ಕಳೇ ಮೂರ್ತಿ ಆಗುವಂತ ಸಮಯ ಬಂದಿದೆ. ಅಂದರೆ ಸ್ವಲ್ಪ ಸಮಯ ನೀವು ಶ್ವಾಸ ಸಮಯ ಸಂಕಲ್ಪ ಸಹಿತ ಭಗವಂತನಿಗೆ ಸಮರ್ಪಣೆ ಆದರೆ, ಇನ್ನೂ ನೀವು ಆಗಿಲ್ಲ, ಆದರೆ ನಿಮಗೆ ನಾನು ಆವಾಗ ದೇವಸ್ಥಾನ ಕಟ್ತೇನೆ, ಜನನೇ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ, ನೀವೇನೂ ಮಾಡ್ಕೊಳ್ಳೋದು ಬೇಡ, ನೀವು ಕೇವಲ ಕುತ್ಕೊಂಡ್ಬಿಟ್ಟು ದರ್ಶನ ಕೊಟ್ರೆ ಸಾಕು. ಈಗ ನೀವು ಬ್ರಹ್ಮಕುಮಾರಿಯರು
ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಜನರನ್ನ ಕರೆಸ್ಬೇಕಲ್ವಾ. ಮುಂದೆ ಅದೇನು ನೀವು ಮಾಡ್ಬೇಕಾಗಿದ್ದಿಲ್ಲ, ಲಕ್ಷಾಂತರ ಜನ ಅವರೇ ಸೇರ್ತಾರೆ. ನೀವು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡಿದ್ರಾಯ್ತು? ಏನು ಜ್ಞಾನ ಹೇಳಬೇಕು ಅಂತ ನೀವು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಮನಸ್ಸನ್ನ ಬಾಬನ ಕೈಲಿ ಕೊಟ್ಟು ಬಿಟ್ರೆ ಯಾರಿಗೇನು ಕೊಡಬೇಕು ಬಿಡಬೇಕು ಹೇಳುವಂತ ನಿರ್ಣಯ ನಿರ್ಧಾರ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ನಿಮ್ಮ ತನುವಿನ ಮೂಲಕ, ಮನಸ್ಸಿನ ಮೂಲಕ, ಸಮಯ ಸಂಕಲ್ಪದ ಮೂಲಕ ಕೊಡ್ತಾ ಇರ್ತಾರೆ. ನಿಮ್ಗೆ ಏನಾಗ್ತಾ ಇರ್ತದೆ? ಸಫಲತೆ ಅಂದ್ರೆ ಶಾಂತಿ, ಸುಖ, ಆನಂದ, ಪ್ರೀತಿ, ಹಗುರತೆ, ಪವಿತ್ರತೆ, ಶಕ್ತಿ, ಇದರ ಅನುಭವ ನಿಮಗೆ ಆಗ್ತಾ ಇರ್ತದೆ. ಅದರ ಪ್ರಾಕ್ಟೀಸ್ ಅನ್ನು ಯಾವಾಗಿಂದ ಮಾಡಬೇಕು? ಈಗಿನಿಂದಾನೆ. ಅದಕ್ಕಾಗಿ ಪ್ರತಿಯೊಂದು ಕ್ಷಣದ ಕಡೆಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಗಮನವನ್ನ ಕೊಡ್ಬೇಕು. ಅಂದ್ರೆ ಈಗ ನಾನು ಮಾಡುವಂತ ಕರ್ಮ ಬರೀ ಸಫಲವಾಗ್ಬೇಕು ಅಥವಾ ನಾನು ಸಫಲತಾ ಮೂರ್ತಿ ಆಗ್ಬೇಕು ಮೂರ್ತಿ. ಅಲ್ವಾ? ಅಂದ್ರೆ ಆ ಕರ್ಮ ಆಯ್ತು, ಬಾಬಾ ನನಗೆ ಮಾಡಿಕೊಟ್ರು ಅಂತ ಬಿಟ್ಟು ಖುಷಿ ಪಡೋದಲ್ಲ, ಜೊತೆಗೆ ಆ ಸಮಯದಲ್ಲಿ ಸಂಪೂರ್ಣವಾಗಿ ಕರ್ಮವನ್ನು ಯಾರ ಹತ್ರ ಮಾಡಿಸ್ಬೇಕು? ಹ ಸಾಧನದ ಜೊತೆಗೆ ಬಾಬಾ ಹೇಳ್ತಾರೆ ಸಂಕಲ್ಪವನ್ನು ಕೂಡ ಏನ್ ಮಾಡ್ಬೇಕು? ಬಾಬಾ ಇಷ್ಟು ಬುದ್ಧಿವಂತ ಗೊತ್ತಾ? ಬಾಬಾ ಏನ್ ಹೇಳಿದ್ರು? ಕರ್ಮಾತೀತ, ಕರ್ಮವನ್ನ ನನಗೆ ಕೊಡು ಅಂತ ಹೇಳಿದ್ರೆ ಹೊರತು ಕರ್ಮದ ಫಲ ನನಗೆ ಕೊಡು ಅಂತ ಹೇಳಿದಾರೆ ಬಾಬಾ ಎಂದಾದ್ರು? ಕರ್ಮೇಂದ್ರಿಯವನ್ನ ಕೊಡಿ ಅಂತ ಹೇಳಿದ್ರು, ಸಮಯವನ್ನ ಕೊಡಿ ಅಂತ ಹೇಳಿದ್ರು, ಕರ್ಮದ ಫಲ ಕೊಡು ಅಂತ ಹೇಳಿದ್ರ? ಇಲ್ಲ. ಎಲ್ಲ ನನಗೆ ಕೊಟ್ಬಿಟ್ಟು ನಿಮ್ಗೇನು ಕೆಲಸ ಅಂತ ಕೇಳ್ತಾರೆ ಬಾಬಾ. ಮಕ್ಕಳು ಎಂತ ಸ್ವಾರ್ಥಿಗಳು ಅಂತಂದ್ರೆ ಅವ್ರಿಗೇನು ಸಿಗ್ಲಿಲ್ಲ ಅಂತ ಅವ್ರು ಏನು ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಅವ್ರಿಗೇನ್ ಬೇಕು? ಅದಕ್ಕಾಗಿ ಹೆಚ್ಚಿನ ಸಫಲತೆ, ಬೇಹದ್ದಿನ ಸಫಲತೆ ಬೇಕು ಅಂತಂದ್ರೆ ಆದಷ್ಟು ಮಕ್ಕಳೇ ನೀವು ಮೂರ್ತಿಗಳು ಆಗ್ಬೇಕಾಗ್ತದೆ. ಅವಾಗ ಏನು ಜ್ಞಾನ ಹೇಳಬೇಕು ಅಂತ ನಿಮ್ಗೆ ಸಂಕಲ್ಪನ ಕೂಡ ಬೇಡ. ನೀವೇನ್ ಮಾಡ್ದಾಯ್ತು? ಮನ ಬುದ್ಧಿ ತಂದೆ ಹತ್ರ ಕೊಟ್ರೆ ಆಯ್ತು. ಸುಮ್ಮನೆ ಕುಂತು ಬಿಟ್ಟು ಆ ಶಕ್ತಿ ಪ್ರವಾಹ ಆಗ್ತಾ ಇದೆ, ಅಷ್ಟು ಮಾತ್ರ ನೋಡ್ತಾ ಹೋದ್ರೆ ಆಯ್ತು. ನಾನು ಪರಂಧಾಮದಲ್ಲಿ ಇದ್ದೇನೆ, ಹಿಂದ್ಗಡೆ ಬಾಬಾ ಇದ್ದಾರೆ, ಶಕ್ತಿ ಹೋಗ್ತಾ ಇದೆ, ವಿಶ್ವಕ್ಕೆ ಹೋಗ್ತಾ ಇದೆ, ಮಾಸ್ಟರ್ ಸರ್ವಶಕ್ತಿವಾನ್, ವಿಶ್ವ ಪರಿವರ್ತಕ, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ, ಯಾವುದು ಬೇಡ. ಏನಿರ್ಬೇಕು? ಆ ಒಳಗಡೆಯಿಂದ ಆ ಶಕ್ತಿ ಪ್ರವಾಹ ಆಗಿ ಆ ಸಫಲತೆ, ಆ ಕರ್ಮದ ಫಲ ನಿಮ್ಗೆ ಅಷ್ಟು ಖುಷಿಯನ್ನ ಅದು ಯಾರಿಗೆ ಹೋಗ್ತಾ ಇದೆ? ಅದು ನಿಮಗೆ ಬೇಡ. ಕೇವಲ ನಿಮ್ಗೆ ಏನಿರ್ಬೇಕು? ಮನ ಬುದ್ಧಿ ಬಾಬನ ಕೈಲಿ ಕೊಟ್ಟಿದ್ದೇನೆ, ಭಗವಂತ ಮಾತ್ರ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಏಕರಸ ಸ್ಥಿತಿ ಇದೆ, ಏಕಾಗ್ರತೆ ಸ್ಥಿತಿ ಇದೆ, ಸೆಕೆಂಡ್ ಬೈ ಸೆಕೆಂಡ್ ಸ್ಥಿತಿ ಏನಾಗ್ತಾ ಇದೆ? ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಆ ಅನುಭವ, ಆ ಸ್ಟೇಜ್ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಇನ್ನು ಮೇಲೆ ನನಗೆ ಈ ರೀತಿ ಕಾರ್ಯವನ್ನ ಮಾಡುವಂತ ಮಕ್ಕಳು ಬೇಕಾಗಿದ್ದಾರೆ. ಹಾಗಿದ್ರೆ ನಮ್ಮ ಸಾಧನೆ ಇನ್ಮೇಲೆ ಹೇಗಿರ್ಬೇಕು ಆತ್ಮೀಯರೇ? ಬರೀ ಸಫಲತೆ ಕಡೆಗಿರ್ಬೇಕು ಅಥವಾ ಸಫಲತೆ ಮೂರ್ತಿ ಕಡೆಗಿರ್ಬೇಕು? ಅಲ್ವಾ? ಬಾಬಾ ಸಫಲತಾ ಹಮಾರಾ ಗಲೆ ಕಾ ಹಾರ ಹೇ. ಸಫಲತೆ ಇರೋದು ನಮ್ಮ ಕೊರಳಿನ ಹಾರ. ಹಾಗೆ ನಿಮ್ಗೆ ಯಾವ ಹಾರ ಬೇಕು ಹೇಳಿ ನೋಡೋಣ? ಸುಗಂಧರಾಜದ ಹಾರ ಬೇಕಾ, ಅಥವಾ ಮಲ್ಲಿಗೆ ಹಾರ ಬೇಕಾ, ಬಂಗಾರದ ಹಾರ ಬೇಕಾ, ವಜ್ರದ ಹಾರ ಬೇಕಾ, ಸೇವಂತಿಗೆ ಹಾರ ಬೇಕಾ? ಯಾವ ಹಾರ ಬೇಕು? ಸುಗಂಧರಾಜದ ಹಾರ. ಯಾವುದು? ಸುಗಂಧರಾಜದ ಬೇಕಲ್ವಾ? ಸರಿ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಹಾರ ಯಾವುದು ಅಂತಂದ್ರೆ ತಂದೆಯ ಎರಡು ಕೈಯಿನ ಮಡುಲಿನ ಹಾರ. ಹೌದು ಅಲ್ಲ? ಯಾವ್ದು ಹಾರ ಹೇಳಿ ನೋಡೋಣ? ಸುಗಂಧರಾಜನ ಇದು ಗುಲಾಬಿ ಹೂವಿಂದ ಯಾವ್ದು ಹಾರ? ತಂದೆ ಮಡಿಲಲ್ಲಿ ಎರಡೂ ಕೈಯಿಂದ ಅಪ್ಪುಗೆ ಮಾಡ್ತಾರಲ್ಲ, ಅದರಷ್ಟು ಶ್ರೇಷ್ಠ ಹಾರ ಬೇರೆ ಯಾವ್ದಾದ್ರು ಇದೆಯಾ? ಅಲ್ವಾ? ಹಾಗೆ ಯಾವ ಮಗುವನ್ನ ತಂದೆ ಅಥವಾ ತಾಯಿ ಮಡಿಲಲ್ಲಿ ಇಟ್ಕೊಳ್ತಾನೆ? ಸ್ವಚ್ಛವಾಗಿರ್ಬೇಕಲ್ವಾ? ಅದಕ್ಕೆ ಗಲೇಕಾ ಹಾರ ಅಂತಂದ್ರೆ ಏನು? ಬಾಬಾ ಹೇಳ್ತಾರೆ, ಜನ ನಿಮ್ಮನ್ನ ಕೊರಳಿಗೆ ಹಾರ ಹಾಕೋದಲ್ಲ, ಬಾಬಾ ನಿಮ್ಮನ್ನ ಏನ್ ಮಾಡ್ಬೇಕು? ಸದಾ ಮಡಿಲಲ್ಲಿ
ಇಟ್ಕೊಳ್ಬೇಕು. ಆ ಕಡೆ ಒಂದ್ ಕೈ, ಈ ಕಡೆ ಒಂದ್ ಕೈ, ಗಟ್ಟಿಯಾಗಿ ಅವ್ರ ಒಳಗಡೆನೆ ನೀವು ಇರ್ಬೇಕು. ಇರ್ಬೇಕು. ಈಗ ಹೇಳಿ, ಯಾವ ಹಾರ ಬೇಕು? ವಜ್ರದ್ದೋ ಬಂಗಾರದ್ದೋ? ಯಾವ್ದೋ ಅಲ್ಲ. ಗಾಯತ್ರಕ್ಕ ಅಲ್ಲ, ನಾ ಸ್ಥೂಲವಾಗಿ ಹೇಳಿದ್ದು ನಾನು. ಸ್ಥೂಲದಲ್ಲಿ ಹೇಳಿದ್ದು ಸುಗಂಧ. ಸಫಲತಾ ಹಮಾರೆ ಗಲೆ ಕಾ ಹಾರ ಹೇ. ಸಫಲತೆ ಹೇಳುದು ನಮ್ಮ ಕುತ್ತಿಗೆಯ ಹಾರ. ಹಾರ. ಆದ್ಮೇಲೆ ನಿಮ್ಮ ಕುತ್ತಿಗೆಗೆ ಹಾರ ಯಾರು ಹಾಕ್ಬೇಕು? ನೀವೇ ಹಾಕೊಳ್ಬೇಕಾ, ಬೇರೆಯವ್ರು ಹಾಕ್ಬೇಕು? ಬೇರೆ. ಬೇರೋ ಆ ನಾವೇ ಬಾಬಾ ಹಾಕ್ ಬಾಬಾ ಮಡಿಲಲ್ಲಿ ಇಟ್ಕೊಂಡ್ರೆ ಸಾಕು, ಯಾವ ಹಾರನೂ ನಮ್ಗೆ ಬೇಡ. ನಮ್ಗೆ ಸಫಲತೆ ಒಂದಿದ್ರೆ ಸಾಕು. ಯಾವ ಹಾರ, ಯಾವ ಸಿಂಹಾಸನ, ಯಾವ ಕಿರೀಟ, ಯಾವ ಊಟ ತಿಂಡಿ, ಯಾವ ಗಿಫ್ಟು ಬೇಡ. ಬೇಡ. ಯಾವ್ದು? ಬಾಬಾ ಅಂತ ಮಡಿಬಾರ್ಲಿ ಇದ್ದು ಬಿಟ್ಟು ಆ ಖುಷಿಯಾಗಿದ್ರೆ ಸಾಕು. ಸಾಕು. ಇದನ್ನು ಬಾಬಾ ಹೇಳ್ತಿದ್ದಾರೆ. ಇವತ್ತು ನಾವೇನ್ ಮಾಡ್ತಿದೀವಿ? ಅಯ್ಯೋ ಕಿರೀಟ ಬೇಕಪ್ಪ, ಸನ್ಮಾನ ಬೇಕಪ್ಪ, ಫೋಟೋ ತೆಗಿಬೇಕು, ಸ್ಟೇಟಸ್ ಅಲ್ಲಿ ಹಾಕ್ಬೇಕು, ನ್ಯೂಸ್ ಪೇಪರ್ ನಲ್ಲಿ ಹಾಕ್ಬೇಕು. ಹೌದು. ಹೌದು ತಾನೆ? ಹೌದಣ್ಣ. ಬಾಬಾ ಹೇಳ್ತಾರೆ ಸರ್ವಶ್ರೇಷ್ಠ ಯಾವುದು? ತಂದೆ ಅಪ್ಪಿ ಸರ್ವ ಬಾಪ ಯಾವಾಗ ಒಪ್ಕೊಳ್ತಾರೆ? ಪವಿತ್ರವಾಗಿ. ಪೂರ್ಣ ಯಾವ ಮಗು ನಾನು ಹೇಳಿದ ಹಾಗೆ ಇರತ್ತೋ ಆ ಮಗುವನ್ನು ಹೇಗೆ ಗಟ್ಟಿಯಾಗಿ ಇಟ್ಕೊಳ್ತಾರಂತಂದ್ರೆ ಬಾಬಾ ಕೆಳಗಡೆನೆ ಬಿಡೋದಿಲ್ಲ ಅಂತೆ. ಏನ್ ಮಾಡೋದಿಲ್ಲ ಅಂತೆ? ಕೆಳಗಡೆ ಸದಾ ಆ ಮಗುವನ್ನು ನೋಡ್ತಾ ಇರ್ತಾರಂತೆ ಬಾಬಾ, ಅಲ್ವಾ? ಒಂದ್ ಸಣ್ಣ ಮಗು ಏನ್ ಮಾಡ್ತದೆ? ಅಮ್ಮನ ಮಡಿಲಲ್ಲೇ ಇರ್ಬೇಕು. ಅಮ್ಮ ಏನಾದ್ರು ಕೆಳಗಡೆಗೆ ಇಟ್ಬಿಟ್ರೆ ಆ ಮಗು ಏನ್ ಮಾಡ್ಬಿಡ್ತದೆ? ತೊಟ್ಲಲ್ಲಿ ಹಾಕ್ಲಿಕ್ಕೂ ಬಿಡೋದಿಲ್ಲ ಅದು. ಹೌದು ತಾನೆ? ಹಾಗೆ ಬಾಬಾ ಆ ಸತ್ಯವಾದ ಭಗವಂತನ ಪ್ರೀತಿಯ ಅನುಭವವನ್ನ ಮಾತ್ರ ಮಾಡಿ ಉಳಿದಿದೆಲ್ಲ ಜವಾಬ್ದಾರಿ ಯಾರ್ದಂತೆ? ತಂದೆಯದು. ಬಾಬಾ ತಗೊಳ್ಳಿಕ್ಕೆ ರೆಡಿ ಇದ್ದಾರೋ ಇಲ್ವೋ? ರೆಡಿ ಕೊಡ್ಲಿಕ್ಕೆ ನೀವು ರೆಡಿ ಇದ್ದೀರೋ ಇಲ್ವೋ? ಇಲ್ಲ. ಬಾಬನ ಮೇಲೆ ನಂಬಿಕೆ, ವಿಶ್ವಾಸ, ನಿಶ್ಚಯ ಇದೆಯೋ ಇಲ್ವೋ? ಇದೆ. ಬಾಬನಷ್ಟು ನಂಬಿಕೆ, ವಿಶ್ವಾಸ ಇರುವಂತ ವ್ಯಕ್ತಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ. ಯಾರೂ ಇಲ್ಲ. ಇಲ್ಲ. ಪಕ್ಕ? ಇಲ್ಲ. ನೀವು ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಇಲ್ಲ. ಇಲ್ಲ? ಇಲ್ಲ. ನಿಮ್ಗಿಂತ ಜಾಸ್ತಿ ನಂಬಿಕೆ ಇದೆ ಯಾರ ಮೇಲೆ? ಬಾಬನ್ ಮೇಲೆ. ಓಕೆ. ಯೋಗೇಶ್ ಅಣ್ಣನ ಮೇಲೆ? ಇಲ್ಲ ಅಣ್ಣ. ಇಲ್ಲ. ಯೋಗೇಶ್ ಅಣ್ಣನ ಮೇಲೂ ಇಲ್ಲ. ಯಾರ ಮೇಲೆ ಇದೆ ನಂಬಿಕೆ? ಬಾಬಾ ಬಾಬಾನ ಮೇಲೆ. ಅಷ್ಟು ನಂಬಿಕೆ, ವಿಶ್ವಾಸ ನಮ್ಗೆ ಇರ್ಬೇಕು. ಓಕೆ. ಲೌಕಿಕ ಪತಿಯ ಮೇಲೆ? ಇಲ್ಲ. 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 ಅರವತ್ತಕ್ಕವ್ರು ಜೋರಾಗಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ವೆಂಕಟೇಶ್ ಅಣ್ಣ ಬಂದಿಲ್ಲ ಇವತ್ತು, ಅದಕ್ಕಾಗಿ. ಬಂದಿದ್ರೆ ಮೋಸ್ಟ್ಲಿ ಹೇಳ್ತಾ ಇರ್ಲಿಲ್ವೇನೋ? ಇಲ್ಲ ಅಣ್ಣವ್ರೆ, ಅದೆಲ್ಲ ಚೆಕ್ ಮಾಡಲ್ಲ. ಚೆಕ್ ಮಾಡಲ್ವಾ? ಸರಿ, ಓಕೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಆ ನಂಬಿಕೆ, ವಿಶ್ವಾಸ ಬರಬೇಕು ಅಂತಂದ್ರೆ ಭಗವಂತನ ಉಪಯೋಗ ಮಾಡಿ 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 ನಮ್ಗೇನಾಗ್ಬೇಕು? ಅನುಭವ ಹೇಳುವಂಥದ್ದು ಆಗ್ಬೇಕಾಗ್ತದೆ. ಅದಕ್ಕಾಗಿ ಸಫಲತೆ ನಮ್ಮ ಕುತ್ತಿಗೆಯ ಹಾರ. ಅಂದ್ರೆ ಬಾಬಾ ಉಪಯೋಗ ಮಾಡಿದಾಗ ಸಿಗುವಂತ ಸುಖ ಇದೆಯಲ್ಲ ಆತ್ಮೇಲೆ, ಬೇರೆಯವ್ರು ಎಷ್ಟು ಬೇಕಾದ್ರೂ ಬಾಯಲ್ಲಿ ವರ್ಣನೆ ಮಾಡ್ಲಿ ಅದು ಸಿಗೋದಿಲ್ಲ, ಗ್ಯಾರಂಟಿ. ಬರ್ದಿಟ್ಕೊಳ್ಬೇಕಾದ್ರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನು ಗೊತ್ತಾ? ಈಶ್ವರಿ ಸೇವೆ ಮಾಡಿದ್ಮೇಲೆ ಭಗವಂತ ಎಷ್ಟು ಪ್ರೀತಿ ಕೊಡ್ತಾರೆ ಅದನ್ನು ಅನುಭವಿಸೇ ಹೊರತು ಜನ ಎಷ್ಟು ಹೊಗಳ್ತಾರೆ ದಯವಿಟ್ಟು ಆ ಕಿವಿಗೆ, ಆ ಒಂದು ಏನು ತಾಮ್ರದ ಕಿವಿಗೆ ದಯವಿಟ್ಟು ಏನ್ ಮಾಡ್ಬಿಡಿ, ಗಮನವನ್ನ ಕೊಡಬೇಡಿ. ಅದು ಶೋ, ಅದು ಕೃತಕ. ಇದು ಸರಿನಾ? ಒರಿಜಿನಲ್ ಯಾವುದು? ಬಾಬಾ ಪ್ರೀತಿ ಮಾಡ್ತಾರಲ್ಲ, ದಟ್ ಈಸ್ ರಿಯಾಲಿಟಿ. ಸಫಲತಾ ಹಮಾರೆ ಬಾಪ್ ಕಾ ವರ್ಸಾ ಹೈ. ಅವೆಲ್ಲ ಸಫಲತೆ ಹೇಳುದು ನಿಮ್ಮ ತಂದೆ ಕೊಡುವಂತ ನಿಮ್ಮ ಆಸ್ತಿ. ಹಣ, ಅಂತಸ್ತು, ಅಧಿಕಾರ ಇದ್ಯಾವುದು ಸಫಲತೆ ಅಲ್ಲ. ಇವತ್ತು ಹಣ ಇದ್ದವರೆಲ್ಲ ತುಂಬಾ ಖುಷಿಯಾಗಿದ್ದಾರ? ಇಲ್ಲಲ್ವಾ? ಸಾವಿರಾರು ಕೋಟಿ ಹಣ ಇರೋರು ಸುಸೈಡ್ ಮಾಡ್ಕೊಳ್ತಿದಾರಲ್ವಾ? ಕಾಫಿ ಡೇ ಮಾಲೀಕ ಏನ್ ಮಾಡಿದ್ರು? ಸುಸೈಡ್ ಮಾಡ್ಕೊಂಡ್ರು. ರೀಸೆಂಟ್ ಆಗಿ CJ ರಾಯ್ ಅಂತ ಒಬ್ರು 9,000 ಕೋಟಿ ಏನು ಹಣದ ಒಡೆಯ ಏನ್ ಮಾಡ್ಕೊಂಡ್ರು? ಸುಸೈಡ್ ಮಾಡ್ಕೊಂಡ್ರು. ಅವ್ರ ಜೀವನದಲ್ಲಿ ಹಣದಿಂದ ಖುಷಿಯಾಗಿದ್ದೆ ಅವರೇ ಸುಸೈಡ್ ಮಾಡ್ಕೊಳ್ತಿದ್ರು. ಹೇಳಿ ನೋಡೋಣ. ಇದೆಲ್ಲ ನಮ್ಗೆ ಗೊತ್ತಾಗತ್ತೆ. ಹಣ ಇದ್ದಷ್ಟು ಖುಷಿಯಾಗಿದ್ದ. ಬೇರೆಯವ್ರ ಕತೆ ಆಮೇಲೆ ಇಡೋಣ. ನೀವು ಸ್ಥೂಲವಾಗಿ, ಶಾರೀರಿಕವಾಗಿ ಚಿಕ್ಕವರಿದ್ದಾಗ, ಸ್ಥೂಲವಾಗಿ ನಾನು ಹೇಳ್ತಾ ಇರೋದು, ಬಡವರಾಗಿದ್ರು, ಶ್ರೀಮಂತರಾಗಿದ್ರು, ಚಿಕ್ಕವರಿದ್ದಾಗ. ಈಗ RCC ಬಿಲ್ಡಿಂಗು, ಬಂಗಾರ, ಐರನ್ ಹಾಕೊಂಡಿರೋ ಬಟ್ಟೆ, ದೊಡ್ಡ ಬಿಲ್ಡಿಂಗು ಎಲ್ಲ ಇದೆಯಲ್ಲ ಅಲ್ವಾ?
ಹೌದು. ಹ್ಮ್. ಅವಾಗ ಖುಷಿಯಾಗಿದ್ರು, ಇವಾಗ ಖುಷಿಯಾಗಿದ್ದೀರಾ? ಅವಾಗೇ ಖುಷಿ ಇವಾಗ ಯಾವ ಖುಷಿನೂ ಇಲ್ಲ. ಆತ್ಮಿಕವಾಗಿ ಇವತ್ತು ನಾವು ಖುಷಿಯಾಗಿದ್ದೀರಿ, ನೋ ಡೌಟ್, ರಾಜಯೋಗದಿಂದ ಅಲ್ವಾ? ಆದ್ರೆ ಶಾರೀರಿಕವಾಗಿ ನೋಡಿದಾಗ ಅವಾಗಿರುವಂತ ಸುಖ ಇವತ್ತು ಇಲ್ಲ. ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸಫಲತೆ ಹೇಳುವಂಥದ್ದು ತಂದೆ ಕೊಡುವಂತ ಆಸ್ತಿನೇ ಹೊರತು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳಿಂದ ಸಿಗುವಂತ ಯಾವುದೇ ಸಾಧನದಿಂದ ಜ್ಞಾನದಿಂದ ಆತ್ಮನಿಗೆ ಸಫಲತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಅದಕ್ಕಾಗಿ ಎಷ್ಟು ಭಗವಂತನ ಆಸ್ತಿ ತಗೊಳ್ತೀರಿ, ಬೇರೆಯವರಿಗೆ ಹಂಚುತ್ತೀರಾ, ಬೇರೆಯವರಿಗೆ ದಾನ ಮಾಡ್ತಿರೋ, ಅಷ್ಟು ಆತ್ಮನಿಗೆ ಆ ಕರ್ಮದ ಫಲ ಸಫಲ ಆಗಿದ್ದು ಆಂತರಿಕವಾಗಿ ಏನಾಗ್ತಾ ಹೋಗ್ತದೆ, ಅನುಭವ ಆಗ್ತಾ ಇರ್ತದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಜೀವನವನ್ನ ಸಾಧನವನ್ನ ಸಫಲ ಮಾಡ್ಕೊಳ್ಬೇಕು. ಅಂದ್ರೆ ಸಾಧನವನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಆ ಕರ್ಮವನ್ನ ಮಾಡಿಸಿ ಆ ಫಲವನ್ನೇನ್ ಮಾಡ್ಬೇಕು, ನಾವು ಸ್ವೀಕಾರ. ಉದ್ದಿನ ವಡೆ ನಾನ್ ಮಾಡ್ಬೇಕು, ಅಮ್ಮನ ಹತ್ರ ಮಾಡಿಸ್ಬೇಕು? ಅಮ್ಮನ ಹತ್ರ ಅಮ್ಮನ ಹತ್ರ ಮಾಡಿಸಿ ನಾನ್ ತಿನ್ನೋ ಜೊತೆ ನಮ್ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ಬೇಕು, ಅಮ್ಮನಿಗೆ, ಮಾಡ್ಬೇಕು. ಅಮ್ಮ ಇವತ್ 4 ಜನ ಬಂದಿದ್ದಾರೆ, ಇವತ್ತು 8 ಜನ ಬಂದಿದ್ದಾರೆ. ಎಷ್ಟು ಮಜಾ ಅಂತಂದ್ರೆ, ಕಾರುಣ್ಯಕ್ಕೆ ಏನ್ ಮಾಡ್ತಾರೆ, ಫ್ರೆಂಡ್ಸ್ಗಳನ್ನೆಲ್ಲ ಮನೆ ಕರೀತಾರೆ. ಏನ್ ಮಾಡ್ತಾರೆ? ಯಾಕೆ ಯಾಕೆ? ಊಟಕ್ಕೆ. ಬರ್ತ್ಡೇ ಅಂತ. ಏನಂತ? ಬರ್ತಡೇ. ಓಕೆ. ಕರೆದಿದ್ದಾರೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತ. ಎಷ್ಟು ಗಂಟೆಗೆ? 8 ಗಂಟೆ. ಓಕೆ. ಅವ್ರು 8:15 ಬಂದಿದ್ದಾರೆ. ಯಾರು? ಫ್ರೆಂಡ್ಸ್ ಅದ್ರ ಮೊದಲು ಅಮ್ಮನಿಗೆ ಹೇಳಿದ್ದಾರೆ, ಅಮ್ಮ ಇವತ್ತು 10 ಜನ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಬರ್ತಿದ್ದಾರೆ, ಅದಕ್ಕೆ ಅವರಿಗೆಲ್ಲ ಅಡಿಗೆ ಮಾಡ್ಬೇಕು. ರೆಡಿ ಮಾಡೋದು. ಸರಿ, 8:15 ಫ್ರೆಂಡ್ಸ್ಗಳು ಬಂದಿದ್ದಾರೆ, ಬೆಲ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಬೆಲ್ ಮಾಡ್ತಾರೆ. ಈಗ ಪ್ರಶ್ನೆ ಕೇಳೋಣ, ಕಾರುಣ್ಯಕ್ಕವ್ರು ಎಲ್ಲಿದ್ದಾರೆ ಅಂತ. ಕಾರುಣ್ಯಕ್ಕವ್ರು ಎಲ್ಲಿದ್ದೀರಿ? ಮನೇಲಿ ಎಲ್ಲಿದ್ದೀರಿ? ಮಲಗಿರ್ತೀನಿ ಅನ್ಸುತ್ತೆ. ಹಾ, ನೋಡಿ ಎಷ್ಟು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಫ್ರೆಂಡ್ಗಳನ್ನ ಕರೆದು 8 ಗಂಟೆ ಕರೆದು 8:15 ಬಂದು ಅವ್ರು ಬೆಲ್ ಮಾಡಿದ್ರು ಕೂಡ ಇವ್ರೇನಾಗಿದ್ದಾರೆ, ಮಲಗಿದ್ದಾರೆ. ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡಿದ್ದಾರೆ. ಯಾಕೆ ಹೇಳಿ? ಅಮ್ಮ ಮಾಡ್ತಾರೆ. ಅಮ್ಮನ ಜವಾಬ್ದಾರಿ. ಬಾಗಲ ತೆಗಿಬೇಕು ಅವ್ರೆ, ಒಳಗಡೆ ಕರಿಬೇಕು ಇವ್ರೆ. ಓಕೆ. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡ್ಕೊಂಡಿದ್ದಾರೆ ಅಮ್ಮ. ಏನಂತ? ನಾಷ್ಟ. ನಾಷ್ಟ ಅಲ್ಲ, ಫ್ರೆಂಡ್ಸ್ ಬರ್ತಿದ್ದಾರೆ, ಏಳು 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 ಅಂತ. ಅದು ಕೂಡ ಇವ್ರೇನ್ ಮಾಡ್ತಾ ಇಲ್ಲ, ಎದ್ದಿಲ್ಲ. ಕೇಳ್ತಾ ಇಲ್ಲ. ಅಷ್ಟು ಒಳ್ಳೆ ಮಕ್ಕಳನ್ನ ಅಲ್ವಾ? ಹಾಗೆ ಶಿವಬಾಬನಿಗೂ ಕೂಡ ನಾವ್ಯಾರು, ಒಳ್ಳೆ ಇಷ್ಟೆಲ್ಲಾ ಒಳ್ಳೆ ಮಕ್ಕಳು ಏನ್ ಹೇಳ್ತಾರೆ, ಬಾಬಾ ನನಗೆ ಕುತ್ತಿಗೆಯಲ್ಲಿ ಇಟ್ಕೋ, ಮಡಿಲಲ್ಲಿ ಇಟ್ಕೋ ಅಂತ ಇಟ್ಕೊಳ್ತಾನ ಅವನು? ಇಲ್ಲ. ಇಟ್ಕೊಳ್ಳಲ್ಲ ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ನನ್ನ ಕೊರಳಿನ ಹಾರ ಆಗ್ಬೇಕು. ಸಫಲತಾ ಹಮಾರೆ ಬಾಪ್ ಕಾ ವರ್ಸಾ ಹೇ. ನನಗೆ ಬಾಬಾ ಆಲಿಂಗನ ಮಾಡ್ಬೇಕು, ಮತ್ತೆ ಭಗವಂತನ ಕೊರಳಿಗೆ ನಾನೇನಾಗ್ಬೇಕು, ಹಾರ. ಓಕೆ. ಭಗವಂತನ ಕೊರಳಿಗೆ ಯಾರು ಹಾರ ಹಾಕ್ತಾರೆ? ಇವಾಗ ನೋಡೋಣ, ಚೆಕ್ ಮಾಡೋಣ, ಟೆಸ್ಟಿಂಗ್. ಭಗವಂತನ ಕೊರಳಿಗೆ ಯಾರು ಹಾರ ಹಾಕ್ತಾರೆ? ನಾವು ಮಕ್ಕಳು. ಕ್ವಾಲಿಟೀಸ್ ಏನ್ ಬೇಕು? ಪರಮಾತ್ಮನ ಕೊರಳಿಗೆ ಹಾರ ಆಗ್ಬೇಕು ಅಂತಂದ್ರೆ ಏನು ವಿಶೇಷತೆ ಬೇಕು? ಪವಿತ್ರತೆ, ಸ್ವಚ್ಛತೆ. ಬಾಬಾ ಕೊರಳಲ್ಲಿ ಯಾವ ಹಾರ ಹಾಕೊಳ್ತಾರಂತೆ? ಸುಗಂಧ ರಾಜ್ಯದ, ಗುಲಾಬಿನ, ಮಲ್ಲಿಗೆನ? ನಿಮ್ಮ ಬಾಬನ ಹೆಸರೇನು? ಶಿವ ಬಾಬಾ. ಅವನ ಕೊರಳಲ್ಲಿ ಯಾವ ಹಾರ ಇರ್ತದೆ? ಯಾವ ಹಾರ ಇರ್ತದೆ? ಮಕ್ಕಳು ಮಣಿಗಳ ಹಾರ. ಮಕ್ಕಳ ಅದೇ ಮಣಿಗಳಾಗ್ತಾರಲ್ಲ ಅದ್ರ ಹಾರ. ಮಣಿ ಆಗುವ ಮೊದಲು ಯಾವ ಹಾರ ಇರ್ತದೆ? ಮಣಿ ಹಾರ ಸರಿ, ಅದರ ಮೊದಲು ಶೇಷಶಯನ. ಅದು ಹಾರನ ಹಾಕೋರ. ಶೇಷಶಯನ, ಶೇಷಶಯನ ಅಂತಂದ್ರೆ ಹಾಸಿಗೆ ಅದು ಅಲ್ವಾ? ಹಾವಿನ ಮೇಲೆ ಮಲ್ಕೊಂಡಿದ್ದಾನ. ನಾನು ಕೇಳ್ತಾ ಹಾರದ ಬಗ್ಗೆ ಮಾತಾಡ್ತಿದ್ದೆ. ಮೊದ್ಲು ಯಾವ ಕಂಠದಲ್ಲಿ ತೋರಿಸ್ತಾರಲ್ಲ ಶಂಕರ್ನ ಕಣ್ಣಲ್ಲಿ, ಅದು ಹಾವು. ಹಾವು ಅಂದ್ರೆ ವಿಷ. ಅಷ್ಟರತ್ನಗಳು ಅದು ಉಂಗುರ, ಅದು ಹಾರ ಅಲ್ಲ.
ಮೊದಲು ಅವನ ಕೊರಳಿಗೆ ಬರೋದು ಯಾವ ಹಾರ? ವೈಜಯಂತಿ ಮಾಲೆನಾ ಉಂಡ? ನೋಡಿ, ಹಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ರೆಕಾರ್ಡು ಆಗಿದೆ, ಎಲ್ಲರೂ ಕೇಳಿದ್ದಾರೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಫಲಿತಾಂಶ ಪವಿತ್ರ ದಾರ, ಪವಿತ್ರತೆಯ ಮಕ್ಕಳ ಸ್ನೇಹದ ಹಾರ ಆಗತ್ತ ಅಣ್ಣ. ಮೊದಲ ಹಾರ ರುಂಡಮಾಲೆ. ಯಾವುದು ಮೊದಲ ಹಾರ? ಯಾವುದು? ರುಂಡಮಾಲೆ ಅಂತಂದ್ರೇನು? ಆತ್ಮಗಳ ಬುರುಡೆಗಳ ಮಾಲೆ. ಅಲ್ಲ ರುಂಡ ಸಮರ್ಪಣೆಯಾದ ಮಕ್ಕಳ ಹಾರ. ಹಾ, ರುಂಡ ಅಂತಂದ್ರೆ ಸುಸೈಡ್, ಅಥವಾ ಏನ್ ಹೇಳ್ತಾರೆ, ಬಲಿ ಅಂತ ಹೇಳ್ತಾರೆ ಅಲ್ವಾ? ಪ್ರಾಣಿಗಳನ್ನ ಬಲಿ ಮಾಡಿ ಏನ್ ಮಾಡ್ತಾರೆ? ದೇವ್ರ ಕೊರಳಿಗೆ ಹಾರ ಮಾಡಾಕ್ತಾರಲ್ಲ ಕಾಳಿಕಾ ದೇವಿಗೆ. ಹಾಗೆ ಮೊದಲು ನಾನೇನಾಗ್ಬೇಕು? ಬಲಿ ಆಗ್ಬೇಕು. ಯಾರಿಗೆ? ತಂದೆ ತನು ಮನ ಧನ ಜೀವನ ಸಂಪೂರ್ಣವಾಗಿ ಯಾರಿಗೆ ಕೊಡ್ಬೇಕು ನಾನು? ಭಗವಂತನಿಗೆ. ಅದರ ನೆನಪಿನಾರ್ಥ ಯಾವುದನ್ನು ತೋರಿಸಿದಾರಲ್ಲಿ? ರುಂಡಮಾಲೆ. ಅರ್ಥ ಆಯ್ತು? ನೀವು ಎಲ್ಲವನ್ನೂ ಕೂಡ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿದ್ರು, ಭಗವಂತ ಉಪಯೋಗ ಮಾಡೋದು ಆತ್ಮವನ್ನ ಮಾತ್ರ. ಯಾವ್ದನ್ನ? ಆತ್ಮ. ಅದಕ್ಕಾಗಿ ಅಲ್ಲಿ ಏನ್ ಹಾರ ಬಂತು ಮುಂದೆ? ರುಂಡಮಾಲೆ. ರುಂಡಮಾಲೆಯಿಂದ ರುದ್ರಮಾಲೆಗೆ ಬಂತು. ಏನು ಬಂತು? ರುದ್ರ ಅಲ್ವಾ? ಮಣಿಯ ಮಾಲೆ, ರುದ್ರಾಕ್ಷಿ ಮಾಲೆ ಬಂತು ತಾನೇ ಅಲ್ಲಿ. ಮೊದಲು ರುಂಡಮಾಲೆ ಅಂದ್ರೆ ನಾವು ಶಾರೀರಿಕವಾಗೂ ಕೂಡ ಏನಾಗಬೇಕು? ಸಮರ್ಪಣೆ ಆಗ್ಬೇಕಾಗ್ತದೆ. ಅದು ಬಾಬಾ ತೆಗೆದುಕೊಳ್ಳುವಂಥದ್ದು ಆತ್ಮ ಮನ ಬುದ್ಧಿಯನ್ನ ಮಾತ್ರ, ವಿಶೇಷವಾಗಿ ಮನಸ್ಸನ್ನ ಮಾತ್ರ. ಅವಾಗೇನ್ ಬಂತು? ರುದ್ರಮಾಲೆ. ರುದ್ರಮಾಲೆ. ರುದ್ರಮಾಲೆಯಿಂದ ನೆಕ್ಸ್ಟ್ ಯಾವ ಮಾಲೆ? ವೈಜಯಂತಿ ಮಾಲೆ. ಅದರ ಮಧ್ಯದಲ್ಲಿ ಒಂದು ಮಾಲೆ ಇದೆ, ಹೇಳಿ ನೋಡೋಣ. 108ರ ಮಾಲೆ. 108 ನಂಬರ್ ನೀವು ಹೇಳ್ತಾ ಇರೋದು? ವಿಷ್ಣು ಮಾಲೆ. ಹಾ, ವಿಷ್ಣುವಿನ ಮಾಲೆ. ನೀವು ಮೊದ್ಲೇನಾಗ್ತೀರಿ? ರುಂಡಮಾಲೆ ಸಮರ್ಪಣೆ ಆಗ್ತೀರಿ. ಆಮೇಲೆ ಬಿಂದುವಾಗಿ ಉಪಯೋಗ ಮಾಡ್ತಾರೆ. ಬಾಬಾ ಏನ್ ಮಾಡ್ತಾರೆ? ವಿಷ್ಣುವಿನ ಮಾಲೆ ರೂಪದಲ್ಲಿ ಶಂಖ ಚಕ್ರ ಗದಾ ಪದ್ಮ, ಅಂದ್ರೆ ನಿಮ್ಮ ತನುವೆ ಮನದ ಮೂಲಕ ಭಗವಂತ ಜ್ಞಾನವನ್ನ ಹೇಳ್ತಾರೆ. ಯಾರು ಹೇಳೋದು? ಭಗವಂತ. ಅಲ್ವಾ? ಸ್ವದರ್ಶನ. ನೀವೇನ್ ಮಾಡ್ಬೇಕು? ತಿರುಗಿಸ್ಬೇಕು. ಚೆಕ್ ಮಾಡುದು. ಪ್ರತಿದಿನ ಬಾಬಾ ನನ್ನ ಉಪಯೋಗ ಮಾಡಿದಾಗ ನಾನು ಇವತ್ತೆಷ್ಟು ಕ್ಲೀನ್ ಆಗಿದ್ದೇನೆ, ಎಷ್ಟು ವಿಶೇಷತೆ ತುಂಬಿಸ್ಕೊಂಡಿದ್ದೇನೆ, ಎಷ್ಟು ಖುಷಿ ಹೆಚ್ಚಿಗೆ ಆಗಿದೆ, ಎಷ್ಟು ಸ್ಥಿತಿ ಚೆನ್ನಾಗಿದೆ ಅಂತ ನಾನೇನ್ ಮಾಡ್ಬೇಕು? ಸ್ವದರ್ಶನ ಚಕ್ರ ಎಲ್ಲಿ ಕೂತ್ಕೊಂಡಿರ್ಬೇಕು? ಕಮಲ ಹೂವಿನ ನಡುವೆ. ಈ ಪ್ರಪಂಚದಲ್ಲಿ ಇದ್ರೂ ಕೂಡ ವಿಕಾರ ನಮ್ಗೇನಾಗ್ಬಾರ್ದು? ಟಚ್ ಆಗಬಾರ್ದು. ಮತ್ತು ಪ್ರತಿದಿನ ಕಾಮ ಕ್ರೋಧ ಲೋಭ ಅಹಂಕಾರದ ಮೇಲೆ ಎಷ್ಟು ವಿಜಯ ಪ್ರಾಪ್ತಿ ಮಾಡಿದ್ದೇನೆ, ಗದಾ ಪ್ರಹಾರ ಎಷ್ಟು ಮಾಡಿದ್ದೇನೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಅಂದ್ರೆ ನಿಮ್ಮನ್ನ ಈಶ್ವರಿಯ ಸೇವೆಗೆ ಭಗವಂತ ಈ ರೀತಿ ಉಪಯೋಗ ಮಾಡ್ಕೊಳ್ತಾರೆ. ಯಾವ್ದಲ್ಲಿ? ವಿಷ್ಣುವಿನ ರೂಪದಲ್ಲಿ. ಓಕೆ, ಸೇವೆಯಲ್ಲಿ ಉಪಯೋಗ ಮಾಡಿದ ಮೇಲೆ ಏನು ಬರ್ತದೆ? ಫಲ ಬರ್ತಲ್ವಾ? ಆ ಫಲಕ್ಕೆ ಏನ್ ಹೇಳ್ತಾರೆ? ವಿಜಯ. ಏನ್ ಹೇಳ್ತಾರೆ? ಮೊದ್ಲೇನಾಗ್ತಿತ್ತು? ವಿಜಯ ಇಡ್ತಾ ಇರ್ಲಿಲ್ಲ, ಅಸಫಲತೆ ಇಡ್ತಾ ಇತ್ತು, ಅಪಜಯ ಆಗ್ತಾ ಇತ್ತು ಅಲ್ವಾ? ಇವಾಗ ಏನಾಗ್ಬೇಕು? ವಿಜಯ. ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ವೈಜಯಂತಿ ಅಂದ್ರೆ ಮೊದಲ ಮಾಲೆ ಯಾವುದು? ರುಂಡಮಾಲೆ. ಆಮೇಲೆ ರುದ್ರಮಾಲೆ, ಆಮೇಲೆ ವಿಷ್ಣುವಿನ ಮಾಲೆ, ಆಮೇಲೆ ವೈಜಯಂತಿ. ಅಂದ್ರೆ ನಿಮಗೆ ವಿಜಯ ಸಿಗಬೇಕು ಅಂತಂದ್ರೆ ನೀವು ಇಷ್ಟು ಸ್ಟೆಪ್ ಅನ್ನ ಏನ್ ಮಾಡ್ಬೇಕು? ಪಾಸ್ ಆಗ್ಬಿಟ್ಟು ಹೋಗ್ಬೇಕಾಗತ್ತೆ. ಅಂದ್ರೆ ಅಂತಹ ಮಕ್ಕಳು ಮಾತ್ರ ಭಗವಂತನ ಕೊರಳಿಗೆ ಹಾರ. ಅಂದ್ರೆ 108 ಮಣಿಗಳಲ್ಲಿ ಬರಲಿಕ್ಕೆ ನೀವು ಸಾಧನೆ ಮಾಡ್ಬೇಕು ಅಂದ್ರೆ ಇಷ್ಟು ಕ್ವಾಲಿಟಿ ನಿಮ್ಮಲ್ಲಿ ಇರಬೇಕಾಗ್ತದೆ. ಇಷ್ಟು ಕ್ವಾಲಿಟಿ. ಯಾವ ಕ್ವಾಲಿಟಿ? ಎಲ್ಲವನ್ನು ಒಂದೊಂದು ಸೆಕೆಂಡ್ ಅನ್ನು ಕೂಡ ನಾವೇನ್ ಮಾಡ್ಬೇಕು? ಬಾಬನಿಗೆ ಸಮರ್ಪಣೆ ಮಾಡ್ಬೇಕು. ಬಾಬಾ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಮಾಡ್ಕೊಳ್ತಾ ಇರುವಂತ ಅನುಭವ ನಮ್ಗೆ ಈಗ ಬಾಬಾ ಹೇಳ್ತಾರೆ ಕೇಳಿ. ಇಸ್ ಲಕ್ಷ್ಯ ಸೇ ಚೆಕ್ ಕರ್ನ. ಈ ಗುರಿಯನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕಂತೆ. हर दिन अपने आप को चेक करना है कि सफलता मूर्त बन समय श्वास खजाने शक्तियां गुण सब सफल किया. ಪ್ರತಿದಿನ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಂತ. ಏನಂತ?
ನಾನು ಎಷ್ಟು ಸಫಲತೆಯನ್ನು ಪಡ್ತೀನಿ. ಸಮಯ ಸಫಲತಾ ಮೂರ್ತಿಗಳಾಗಿ ತುಂಬಾ ಅಂಡರ್ಲೈನ್ ಏನ್ ಹೇಳಿ ಸಫಲತಾ ಮೂರ್ತಿ ಅಂದ್ರೆ ಅಲ್ಲಿ ಬಾಬಾ ಮಾತ್ರ ಇರಬೇಕೆ ಹೊರತು ನೀನಲ್ಲಿ ಇರಬಾರ್ದು. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ ಬಾಬಾ? ಸಫಲತಾ ಮೂರ್ತಿಯಾಗಿ ಪ್ರತಿ ಸಮಯ, ಪ್ರತಿ ಶ್ವಾಸ, ಪ್ರತಿ ಖಜಾನೆ, ಪ್ರತಿ ಶಕ್ತಿ, ಗುಣಗಳು ಎಲ್ಲ ಸಫಲ ಅಂದಮೇಲೆ ನೀವ್ ಏನ್ ಮಾಡಬೇಕು ಅಂತ ಸಂಕಲ್ಪ ಮಾಡೋದು ಯಾರು? ಬಾಬಾ. ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು ಯಾರು? ಬಾಬಾ. ಯಾವ ಖಜಾನೆ ಕೊಡ್ಬೇಕು ಅಂತ ನಿರ್ಣಯ ಮಾಡೋದು ಯಾರು? ಯಾರಿಗೆ ಕೊಡಬೇಕು ಅಂತ ನಿರ್ಣಯ ಮಾಡೋದು ಯಾರು? ಯಾವ ಶಕ್ತಿ ಕೊಡಬೇಕು ಅಂತ ನಿರ್ಣಯ ಮಾಡೋದು ಯಾರು? ಯಾವ ಗುಣ ಕೊಡಬೇಕು ಅಂತ ನಿರ್ಣಯ ಮಾಡೋದು ಯಾರು? ನಿಮ್ ಕೆಲ್ಸ ಏನು? ಬಾಬಾ ಅದನ್ನ ಮಾಡ್ತಾ ಇದ್ದಾರೋ ಇಲ್ಲ? ನಿಮ್ದೊಂದು ಜಾಗ ಇದೆ. ಏನಿದೆ? ಜಾಗ ಇದೆ. ಅಲ್ಲೊಂದು ವ್ಯಾಪಾರ ಇದೆ. ಓಕೆ, ಯಾರೋ ಒಬ್ರು ಐಟಮ್ ತರ್ತಾ ಇದ್ದಾರೆ, ಮಟೀರಿಯಲ್ ತಂದ್ಬಿಟ್ಟು ಸೇಲ್ ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆಯೋ ಇಲ್ವೋ ಅಂತ ಅಷ್ಟು ಮಾತ್ರ ಏನ್ ಮಾಡೋದು? ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಫಲತೆ ಆಗ್ತಾ ಇದೆಯಾ ಇಲ್ಲ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅಂತಂದ್ರೆ ಭಗವಂತನ ಶಕ್ತಿ ಆ ರೀತಿಲಿ ಫ್ಲೋ ಆದಾಗ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಅಲ್ವಾ? ಅಂದ್ರೆ ಮಕ್ಕಳೇ, ವಿಶ್ವದಲ್ಲಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಇಷ್ಟು ಪವರ್ಫುಲ್ ಸ್ಟೇಜ್ ನಮ್ದು ಇರಬೇಕೋ ಬೇಡವೋ? ಈಗ ಹೇಳಿ, ಈ ಲೆವೆಲ್ ಅಲ್ಲಿ ಯಾರಿದ್ದಾರೆ? ಬಾಪ್ ದಾದಾ ಯಾರಿದಾರಲ್ಲಿ? ಅಂದ್ಮೇಲೆ ಬಾಪ್ ದಾದರ ಪ್ರತ್ಯಕ್ಷತೆ ಆಗ್ತದೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಇಲ್ಲಿವರೆಗೆ ಯಾಕೆ ಆಗ್ತಾ ಇಲ್ಲ? ನಾವು ರೆಡಿ ಆಗಿಲ್ಲ. ಯಾಕಂದ್ರೆ ನಾವು ಬರೀ ಬಾಯಲ್ಲಿ ಬಾಬಾ ಬಾಬಾ ಅಂತ ಹೇಳ್ತೀವಿ ಹೊರತು ಇರೋದು ನಾನೇ ಅಲ್ಲಿ. ಇರೋದು ಯಾರು? ನಾನೇ ಇರುವಂತ ಕಾರಣದಿಂದ ಏನಾಗ್ತದೆ? ಪ್ರತ್ಯಕ್ಷತೆ ಆಗ್ತಾ ಇಲ್ಲ. ನೀವು ಅಂದ ತಕ್ಷಣದಲ್ಲಿ ನಿಮ್ಮಲ್ಲಿರುವಂತ ಸಂಸ್ಕಾರದಲ್ಲಿರುವಂತ ವಿಕಾರಗಳು ಏನಾಗ್ಬಿಡ್ತಾವಲ್ಲಿ? ಹೊರಗಡೆಗೆ ಹೋಗ್ಬಿಡ್ತದೆ. ಅವಾಗ ಆ ವಿಕಾರ ಜನರಿಗೆ ಪ್ರಪಂಚದಲ್ಲೂ ಕೂಡ ಬೇರೆಯವರಿಂದನೂ ಕೂಡ ಏನಾಗ್ತಾ ಇದೆ? ಸಿಗ್ತಾ ಇದೆ. ಅದರ ಸ್ಪೆಷಾಲಿಟಿ ಏನಿದೆ? ಸ್ಪೆಷಾಲಿಟಿ ಏನಿರ್ಬೇಕಲ್ಲಿ? ಕೇವಲ ಭಗವಂತನ ಸತ್ಗುಣ ಮಾತ್ರ ಸಿಗಿರ್ಬೇಕೆ ಹೊರತು ಅಲ್ಲಿ ನಿಮ್ಮ ವೈಯಕ್ತಿಕ ಏನು ಕೂಡ ಸ್ವಲ್ಪನೂ ಕೂಡ ಏನಾಗಬಾರದು, ಸೇರಬಾರದು. ಆವಾಗ ಒರಿಜಿನಲ್ ಫುಡ್ ಆತ್ಮಗಳಿಗೆ ಏನಾಗತ್ತೆ? ಇಷ್ಟವಾಗ್ತದೆ. ಅವಾಗ ಆ ರುಚಿ ಆತ್ಮಗಳಿಗೆ ಸಿಕ್ಕಿದಾಗ ಅವ್ರು ಸುಮ್ನೆ ಇರ್ತಾರ? ಇಲ್ಲ, ಬರ್ತದೆ. ಏನ್ ಮಾಡ್ತಾರೆ? ಹುಡುಕೊಂಡು ಬರ್ತದೆ. ಓಡೋಡು ಬರ್ತಾರೆ. ಎಲ್ಲಿಗೆ? ಬಾಬಾ ಮನೆಗೆ. ನಿಮ್ಮ ಎದುರುಗಡೆಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಯಾಕೆ ಬರ್ತಾರೆ? ತಗೊಳ್ಳಿ. ನಿಮ್ಮತ್ತ ಮಾತ್ರ ಅದು ಸಿಗುತ್ತೆ. ಈಗ ನಾವು ಅವ್ರ ಹತ್ರ ಹೋಗ್ಬೇಕಾಗಿದೆ ಏನಂತ? ತಗೊಳ್ಳಿ 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 ಅಂತ ಅಲ್ವಾ? ಅವ್ರು ತಗೊಂಡು ಕೂಡ ನಿಮ್ಮ ಹತ್ರ ಬರ್ತಾ ಇಲ್ಲ. ಯಾಕೆ? ಅವ್ರಿಗೆ ಗೊತ್ತಾಗಿಲ್ಲ. ಮಿಕ್ಸಿಂಗ್. ಭಕ್ತಿ ಮಾರ್ಗದಲ್ಲೂ ಮಿಕ್ಸಿಂಗ್ ಆಗಿದೆ, ಇಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅವ್ರಿಗೇನ್ ಬೇಕು? ಪ್ಯೂರ್ ಬೇಕು. ಪ್ಯೂರ್ ಬೇಕು. ಪ್ಯೂರ್ ಯಾಕೆ ಸಿಗ್ತಾ ಇಲ್ಲ? ನಾವು ಪ್ಯೂರ್ ನಾವು ಧಾರಣೆ ಮಾಡ್ಕೊಂಡಿಲ್ಲ, ನಾವು ಕೊಡ್ತಾ ಇಲ್ಲ, ನಾವು ಪ್ಯೂರ್ ಆಗಿಲ್ಲ. ಅದಕ್ಕಾಗಿ ಅವ್ರಿಗೆ ಏನ್ ಬೇಕು? ಅದು ಸಿಗ್ತಾ ಇಲ್ಲ. ಆ ಕಾರಣದಿಂದ ಭಗವಂತನ ಪ್ರತ್ಯಕ್ಷತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇವತ್ತು ಶಿವರಾತ್ರಿಯ ದಿನ ನೀವೇನ್ ಮಾಡ್ಬೇಕು? ಹೊಸ ಜೀವನ, ಹೊಸ ಜನ್ಮ. ಇವತ್ತು ಸಾಯಂಕಾಲ ಬಾಬಾ ಏನ್ ಹೇಳ್ತಾರೆ ನೋಡೋಣ. 100% ಗ್ಯಾರಂಟಿ ಇದರದೇ ಮುರ್ಲಿ ಕಂಟಿನ್ಯೂ ಇರ್ತದೆ ಬಾಬಾ ಅಂತ. ಏನಿರ್ತದೆ? ಇವತ್ತು ನಾವೇನ್ ಮಾತಾಡಿದೀವಲ್ಲ ಸಫಲತಾ ಮೂರ್ತಿ ಬಗ್ಗೆ ಬಾಬಾ ಏನ್ ಹೇಳಿದ್ದಾರೆ, ಇದೇ ವಿಷಯದ ಬಗ್ಗೆ ನೆಕ್ಸ್ಟ್ ಸ್ಟೇಜ್ ಬಾಬಾಂದ ಏನಿರ್ತದೆ? ಶಿವರಾತ್ರಿ ಬಗ್ಗೆ, ಅದೇ ಜನ್ಮದ ಬಗ್ಗೆ ಇರತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಈ ಸ್ಟೇಜ್ ಅನ್ನ ಎದುರುಗಡೆ ಇಟ್ಕೊಂಡು ಇವತ್ತು ಸಾಯಂಕಾಲ ಬಾಬಾರವರ ಮಿಲನ ಮಾಡಿ ಮುರುಳಿಯನ್ನ ಕೇಳಿ ಏನಿರ್ತದೆ? ಅದೇ ವಿಷಯ ಇರ್ತದೆ. ನಾಳೆ ಭಾನುವಾರ ಇರೋದಕ್ಕೆ ಅದರ ಕಂಟಿನ್ಯೂಯೇಷನ್, ಸಾಯಂಕಾಲದ ಮುರಳಿ ಕಂಟಿನ್ಯೂಯೇಷನ್ ಏನಿರ್ತದೆ? ಭಾನುವಾರದ ಮುರಳಿಯಲ್ಲಿ ಇರ್ತದೆ. ಓಕೆನಾ? ಈಗ
ನಾನು ಇಲ್ಲಿವರೆಗೆ ನಾನು ಈ ಸಾಧನೆ ಮಾಡಿಲ್ಲ ಅಂತಂದ್ರೆ ಮುಂದಿನ ಪಾಠ ನನಗೆ ಅರ್ಥ ಆಗದಿ ಆಗೋದಿಲ್ಲ. ಆದ್ಮೇಲೆ ಸಫಲತಾ ಮೂರ್ತಿಗಳಾಗೋದು ಸಹಜನೋ ಕಷ್ಟನೋ? ಆ ನಾವು ತುಂಬಾ ಸಾಧನೆ ಸಹಜ. ಆದ್ಮೇಲೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೈಯರ್ ಲೆವೆಲ್ ಹೋಗೋದು ತುಂಬಾ ಈಸಿ. ಯಾಕೆ ಹೇಳಿ? ಬಾಬಾ ಮಾಡಿಸ್ತದಲ್ಲ. ಯಾಕಂದ್ರೆ ನೀವೇನು ಮಾಡೋದಿರೋದಿಲ್ಲ, ಮಾಡೋದು ಯಾರು ಇರ್ತದೆ? ಬಾಬಾ ಬಾಬಾ ಇರ್ತಾರೆ. ಓಕೆ, ನಮ್ ಕಷ್ಟ ಯಾವಾಗ ಆಗ್ತದೆ? ನಾನು ಅಂತ ಮಾಡ್ತೀನಿ ಅಂತ. ನಾನು ಮಾಡ್ತೇನೆ, ನನಗ್ ಗೊತ್ತಿದೆ ಅಂತ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅವಾಗ ಏನಾಗ್ತದೆ? ಕಷ್ಟ ಕಷ್ಟವಾಗ್ತದೆ. ಯಾಕಂದ್ರೆ ಬಾಬನಿಗೆ ಮಾಡಿ 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 ಏನಾಗಿದೆ? ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಅದಕ್ಕಾಗಿ ನಾವೇನಾಗ್ಬೇಕು ಇವಾಗ? ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಸಫಲತಾ ಮೂರ್ತಿಗಳಾಗಿ ಕೊರಳಿನ ಹಾರ ಆಗ್ಬೇಕು. ಯಾರ ಕೊರಳಿಗೆ? ಬಾಬಾ ಬಾಬಾ ನಾವು ಕೊರಳಿಗೆ ಹಾರ ಹಾಕೊಳ್ಬೇಕು, ಬೇರೆಯವರಿಂದ ಹಾಕಿಸ್ಕೊಳ್ಬೇಕು. ನಾವು ಆಗ್ಬೇಕು. ಆ? ನಾವು ಭಗವಂತನ ಕೊರಳಿಗೆ ಹಾರ ಆಗಬೇಕು ಅಂತಂದ್ರೆ ಬಾಬಾ ನಮ್ಮನ್ನ ಆರತಿ ಆಯ್ಕೆ ಮಾಡಿ ಶುದ್ಧ ಮಾಡಿ ನಮ್ಮೆಲ್ಲರನ್ನು ಸೇರಿಸಿ ಅವನ ಕೊರಳಿಗೆ ಅವನು ಹಾಕೊಳ್ಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.